Okay. February 26th. February 26th. Open date normal research visit ಮಾಡಿದ್ರೆ ಮಾಡಬಹುದು. Okay. Usually twice a week we'll keep it open so that outsiders can also visit and see what all things are happening there. Okay. So come assessment. Clarity on nature and extent of deemed forest is essential. So, deemed forest. ಹೇಳಿದ್ದೀರಾ? ಇಲ್ಲಿ ಎಡಿಟರ್ ಫಾರೆಸ್ಟ್ ಕನ್ಸರ್ವೇಷನ್ ಪಾಯಿಂಟ್ ಆಫ್ ವ್ಯೂ. ಓಕೆ. ಗೌರ್ಮೆಂಟ್ ಏನೇನ್ ಮಾಡುತ್ತೆ, ಸೊ ಯಾವ ತರ ಅದು ಅಂದ್ರೆ ಡೀಮ್ಡ್ ಫಾರೆಸ್ಟ್ ಕಾನ್ಸೆಪ್ಟ್ ಅನ್ನ ಅಂದ್ರೆ ಮಿಸ್ಯೂಸ್ ಆಗ್ಬೋದು ಅಥವಾ ಜನರಿಗೆ ಒಂದು ರಾಂಗ್ ಮೆಸೇಜ್ ಅನ್ನ ಕೊಡಬಹುದು. ಆ ಕಂಟೆಕ್ಸ್ಟ್ ಅಲ್ಲಿ ಇದನ್ನ ಬರೀತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹ್ಯಾಸ್ ಪುಟ್ ಆನ್ ಪಾಸ್ ಆನ್ ಆಂಬಿಷಿಯಸ್ ಎಫರ್ಟ್ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಇಂಡಿಯಾಸ್ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ 1980. Okay. That was brought in check to quantum raising of forest for non-forestry uses. Okay. I think ಮಾತಾಡಿದೀವಿ ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಚೇಂಜ್ ಮಾಡಕ್ ಹೊರಟಿತ್ತು. ಸೊ ಅಂದ್ರೆ ನಾನ್ ಫಾರೆಸ್ಟ್ರಿ ಯೂಸಸ್ ಗೆ ಫಾರೆಸ್ಟ್ ನ ಯೂಸ್ ಮಾಡೋಕೆ ಅವಕಾಶ ಮಾಡಿಕೊಡ್ತಾ ಇತ್ತು. ಸೊ ನೆನಪಿದೆಯಾ ಡಿಸ್ಕಸ್ ಮಾಡಿದ್ದು? ಅಕಾರ್ಡಿಂಗ್ ಟು ದ ಸೆಂಟರ್ an estimated 4 million hectares of forest land had been diverted from 1951 to 75. See, ಗವರ್ಮೆಂಟ್ ಇದೆ 4 million hectares of forest land ಡೈವರ್ಟ್ ಆಗಿದೆ ಕಮರ್ಷಿಯಲ್ ಪರ್ಪಸ್. ಅವತ್ತು ಇನ್ನೊಂದು ಇನ್ಫಾರ್ಮೇಶನ್ ಹೇಳಿದೆ ನಿಮಗೆ. Out of 100 cases going to NJTR Supreme Court related to environmental protection or to forest protection. No, either not even for 100, I think for 500 cases, on 5-6 cases win ಆಗ್ತಿದ್ದಾರೆ ಅಂತ. And that means remaining all getting converted ಅಂದ್ರೆ used for commercial purpose. Okay. So ಅಂದ್ರೆ ಈ ಇನ್ಫಾರ್ಮೇಶನ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಬರೀಬೇಕು. ಇದು ಅಫಿಷಿಯಲ್ ಇನ್ಫಾರ್ಮೇಶನ್ ಇದೆ. 4 million hectares forest 1951 ಇಂದ 75. ಆಫ್ಟರ್ ಇಂಡಿಪೆಂಡೆನ್ಸ್ 25 years ಅಲ್ಲಿ ಇಷ್ಟು ಲಾಸ್ ಆಗಿದೆ. ಸೊ ಅದನ್ನ ಅಂಡರ್ ದ ಪ್ರಾವಿಷನ್ ಆಫ್ ದಟ್ ಫಾರೆಸ್ಟ್ ವುಡ್ ನೋ ಲಾಂಗರ್ ಬಿ ಡೈವರ್ಟೆಡ್ ವಿತೌಟ್ ಅಡಿಯರಿಂಗ್ ಟು ದ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಬೈ ದ ಸೆಂಟರ್. 1980 ಆಕ್ಟ್ ಬಂದಿದ್ದು ಅದೇ ಪಾಯಿಂಟ್ ಅಲ್ಲಿ. ಅರ್ಥ ಆಯ್ತಲ್ವಾ? ಅಂದ್ರೆ ಇಷ್ಟೊಂದು ಡೈವರ್ಟ್ ಈಸಿಯಾಗಿ ಬೇರೆ ಪರ್ಪಸ್ ಯೂಸ್ ಮಾಡ್ಕೊತಾ ಇದ್ದಾರೆ. ರೆಗ್ಯುಲೇಟರಿ ಸೆಂಟರ್ ಏನು ಮೆಕ್ಯಾನಿಸಮ್ ಹೇಳುತ್ತೆ ಅದನ್ನ ಫಾಲೋ ಮಾಡ್ಕೊಂಡೇ ಮಾಡ್ಬೇಕೇನೆ. As a measure of its success, center calculates that ಅದೇ 1981 ಇಂದ 40 years again ಅಲ್ಲಿ 25 years ಅಲ್ಲಿ ಎಷ್ಟು ಲಾಸ್ ಆಯ್ತು. ಯಾವಾಗ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಬಂತು 1980, ಯಾವಾಗ್ಲೂ ಒಂದು ಆಕ್ಟ್
ಎಷ್ಟೋ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್. ನೀವು ಕ್ರಿಟಿಸೈಸ್ ಮಾಡ್ಬೇಕಾದ್ರೆ, ಅನಲೈಸ್ ಮಾಡ್ಬೇಕಾದ್ರೆ ಈ ಪಾಯಿಂಟ್ಸ್ ಹೆಲ್ಪ್ ಆಗುತ್ತೆ. ಸೊ ಬಂದ್ಮೇಲೆ ಎಷ್ಟು ರೆಡ್ಯೂಸ್ ಆಯ್ತು ನೋಡಿ. ಆವರೇಜ್ ಆನ್ಯುವಲ್ ಡೈವರ್ಷನ್ ಆಫ್ ದ ಫಾರೆಸ್ಟ್ ರೆಡ್ಯೂಸ್ ಟು 22,000 ಹೆಕ್ಟರ್ಸ್. ಇಲ್ಲೆಷ್ಟು 4 ಮಿಲಿಯನ್ ಅಂದ್ರೆ ಎಷ್ಟು ಎಷ್ಟಾಯ್ತು 40 ಲ್ಯಾಕ್ 40 ಲ್ಯಾಕ್ ಹೆಕ್ಟರ್ಸ್ 25 ಇಯರ್ಸ್ ಅಲ್ಲಿ. ಇಲ್ಲಿ ಆನ್ಯುವಲ್ 22,000 ಅಂದ್ರೂ ಕೂಡ 40 ಇಯರ್ಸ್ ಗೆ ಮಲ್ಟಿಪ್ಲೈ ಬೈ 40, ಸೊ 4 ಅಂದ್ರೆ 88, 8 ಲ್ಯಾಕ್ 88. ಮುಂಚೆ ಎಷ್ಟು ಇಲ್ಲ 4 ಮಿಲಿಯನ್ ಅಂದ್ರೆ 400 ಅಲ್ವಾ, ಇಲ್ಲಿ ಎಷ್ಟಾಯ್ತು 8 ಲ್ಯಾಕ್, ಇಲ್ಲಿ 400. 8 400 ಡಿಫ್ರೆನ್ಸ್. ಅಂದ್ರೆ ಒಂದು ಆಕ್ಟ್ ಎಷ್ಟು ಸಕ್ಸಸ್ಫುಲ್ ಆಗಿ ವರ್ಕ್ ಮಾಡಬಹುದು ಅನ್ನೋದಕ್ಕೆ ಎಕ್ಸಾಂಪಲ್. ವರ್ಡ್ಸ್ ಅನ್ನೋದಕ್ಕಿಂತ ಅಬೌಟ್ a tenth of what it was from, just 10% of that. ಮುಂಚೆ ಆಗ್ತಿದ್ದಕ್ಕಿಂತ ಕಂಪೇರ್ ಮಾಡಿದ್ರೆ ಅದು 40 ಇಯರ್ಸ್ ಅಲ್ಲಿ, ಮತ್ತೆ ನಾಟ್ 25 ಇಯರ್ಸ್. ಸೊ ಅಂದ್ರೆ ಇಟ್ ಇಸ್ ವೆರಿ ಮಿನಿಮಲ್ ಅಂದ್ರೆ ಅಲ್ಲಿ ಕಂಪೇರ್ ಮಾಡಿದ್ರೆ 1/10 of what it was from that 25 years. However, the provisions of this piece of legislation largely applied to forest tracts recognized by such India Forest Act or any other state legislation. ಯಾವ್ಯಾವ್ದಕ್ಕೆ ಅಪ್ಲೈ ಆಗಿರ್ತಿದ್ವು ಅಂದ್ರೆ ಪ್ರೈವೇಟ್ಗೆ ಅಪ್ಲೈ ಆಗಲ್ಲ. ಗವರ್ಮೆಂಟ್ ಅಂಡರ್ ಅಲ್ಲಿ ಇರುವಂತಹ ಫಾರೆಸ್ಟ್ ರೆಕಾರ್ಡ್ ಅಲ್ಲಿ. ಸರ್ ಹಂಗಂದ್ರೆ ಪ್ರೈವೇಟ್ ಇರ್ತಾವ ನೋಡಿದಿರಲ್ವಾ? ಫಾರ್ ಎಕ್ಸಾಂಪಲ್ ನೀವು ಗಾಡ್ ಸೆಕ್ಷನ್ ಗೆಲ್ಲ ಹೋದ್ರೆ ಅಲ್ಲಿ ಪ್ರೈವೇಟ್ ಏರಿಯಾಗಳು ಫಾರೆಸ್ಟ್ ಆಗಿ ಇರ್ತದೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ತು, ಡೀಮ್ಡ್ ಫಾರೆಸ್ಟ್ ಕಾನ್ಸೆಪ್ಟ್ ತಗೊಂಡ್ಬಂತು. ಅಂದ್ರೆ ಇಟ್ ಇಸ್ ನಾಟ್ ಅಂದ್ರೆ ಫಾರೆಸ್ಟ್ ಅಂತ ಡಿಕ್ಲೇರ್ ಮಾಡಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ಅಥವಾ ಯಾವ್ದೋ ಸ್ಟೇಟ್ ಗವರ್ಮೆಂಟ್ ಅಂಡರ್ ಅಲ್ಲಿ ಇಲ್ಲ ಅದು ಲ್ಯಾಂಡ್, ಬಟ್ ಪ್ರೈವೇಟ್ ಅಂಡರ್ ಅಲ್ಲಿ ಅವ್ರು ಬೆಳೆದಿದ್ದಾರೆ. ಸೊ ಅದನ್ನ ಡೀಮ್ಡ್ ಫಾರೆಸ್ಟ್ ಅಂತ. ಅಂದ್ರೆ ನೀವಾದ್ರೂ ಬೆಳೀರಿ, ಯಾರಾದ್ರೂ ಬೆಳೀರಿ, ಫಾರೆಸ್ಟ್ ನ ಕನ್ಸರ್ವ್ ಮಾಡ್ಲೇಬೇಕು. ಸೊ ಅದ್ರ ನೆಗೆಟಿವ್ ಏನದ್ರ ನೆಗೆಟಿವ್? ಸೊ ಜನ ಎಲ್ಲಿ ನಾನು ಜಾಸ್ತಿ ಮರಗಳು ಬೆಳೆದ್ಬಿಟ್ರೆ ಡೀಮ್ಡ್ ಫಾರೆಸ್ಟ್ ಅಂತ ಅನೌನ್ಸ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ದೇ ವಿಲ್ ನಾಟ್ ಗ್ರೋ. ಈಗ ಅವ್ರೇನೋ ಟಿಂಬರ್ ಅದು ಇದನ್ನ ಕಮರ್ಷಿಯಲ್ ಪರ್ಪಸ್ಗೆ ಬೆಳಿತಾರಪ್ಪ, ಒಂದ್ 10 ಗವರ್ಮೆಂಟ್ ಕಣ್ಣಿಗೆ ಬೀಳುತ್ತೆ. ಸೊ ಇದು ಫಾರೆಸ್ಟ್ ತರ ಇದೆ ಅಲ್ವಾ, ಡೀಮ್ಡ್ ಫಾರೆಸ್ಟ್, ಅಲ್ಲಿಗೆ ಅವ್ನು ಕಟ್ ಮಾಡಂಗಿಲ್ಲ ಅಂದ್ರೆ ಕಂಟ್ರೋಲ್ ರೆಗ್ಯುಲೇಷನ್ ಬಂದ್ಬಿಡುತ್ತೆ. ಸೊ ಅಂದ್ರೆ ಕೆಲವೊಂದು ಉದ್ದೇಶ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗ್ಬಿಡುತ್ತೆ. ಓಕೆ, ಸೊ ಇಲ್ಲಿಗಲ್ ಟಿಂಬರ್ ಸೆಲ್ಲಿಂಗ್ ಇನ್ ಗುಡ್ಲೂರ್ ತಮಿಳುನಾಡು ಟ್ರಿಗರ್ಡ್ ದ ಲ್ಯಾಂಡ್ ಮಾರ್ಕ್ TN ಗೋದಾವರಂ ಓಕೆ ತಿರುಮಲ್ಪಾಡ್ ಜಜ್ಮೆಂಟ್. ಸೊ ಇದೆ ಡೀಮ್ಡ್ ಫಾರೆಸ್ಟ್ ಕಾನ್ಸೆಪ್ಟ್ ಬರೋದಕ್ಕೆ. ತಮಿಳುನಾಡಲ್ಲಿ ಏನಾಯ್ತು ಅಂತಂದ್ರೆ ಟಿಂಬರ್ ಕಟ್ ಮಾಡಿ ಯೂಸ್ ಮಾಡ್ಕೊಳ್ಳೋದು ಅದೆಲ್ಲ ಆಗುತ್ತೆ. ಸೊ TN ಗೋದಾವರಂ ತಿರುಮಲ್ಪಾಡ್ ಜಜ್ಮೆಂಟ್ that saw the court taken expanded view of the forest tracts worthy to for protection. ಅದರ ಡೀಮ್ಡ್ ಫಾರೆಸ್ಟ್ ಕಾನ್ಸೆಪ್ಟ್. ಅದು ಎಲ್ಲಿದ್ರು ಪ್ರೈವೇಟ್ ಇದ್ರು ಸರಿ, ಗವರ್ಮೆಂಟ್ ಅಂಡರ್ ಇದ್ರು ಸರಿ, ಗವರ್ಮೆಂಟ್ ಇಂದಂತ ಫಾರೆಸ್ಟ್ ಅಂತ ಡಿಕ್ಲೇರ್ ಆಗಿದೆ, ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಅಪ್ಲೈ ಆಗುತ್ತೆ. ಆದ್ರೆ ಪ್ರೈವೇಟ್ ಅಲ್ಲಿ ಇರೋದು, ಸೊ ಅದನ್ನು ಸ್ಟಾಪ್ ಮಾಡಕ್ಕೆ ಈ ಜಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ದ ಫಾರೆಸ್ಟ್ ಹ್ಯಾಡ್ ಟು ಬಿ ಪ್ರೊಟೆಕ್ಟೆಡ್ ಇರ್ರೆಸ್ಪೆಕ್ಟಿವ್ ಆಫ್ ಹೌ ದೇ ವರ್ ಕ್ಲಾಸಿಫೈಡ್ ಅಂಡ್ ಹೂ ಓನ್ ದೆಮ್. ಯಾವ್ದು TN ಗೋದಾವರ್ಮನ್ ತಿರುಮಲ್ಪಾಡ್ ಜಜ್ಮೆಂಟ್ ಎಲ್ಲ ಆಯ್ತು. ಸೊ ಇದನ್ನ ಎಕ್ಸಾಮ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಫಾರೆಸ್ಟ್ ಕನ್ಸರ್ವೇಷನ್. ದಿಸ್ ವಾಟ್ ಇನ್ ದ ಕಾನ್ಸೆಪ್ಟ್ ಆಫ್ ಡೀಮ್ಡ್ ಫಾರೆಸ್ಟ್. ಓಕೆ, ಓಕೆ, ಬಟ್ ಅನೌನ್ಸ್ ಮಾಡಿದ್ಮೇಲೆ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಇದೆ ಯಾವ್ಯಾವ್ದು ಡೀಮ್ಡ್ ಫಾರೆಸ್ಟ್ ಅಂತ ರೆಕಗ್ನೈಸ್ ಮಾಡೋದು. ಸೊ ಗವರ್ಮೆಂಟ್ಗಳು ಅಷ್ಟೊಂದು ಇಂಟ್ರೆಸ್ಟ್ ತಗೊಂಡಿಲ್ಲ ಅದಾದ ಏನು ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಬಂದ್ಮೇಲೂ ಕೂಡ. ಆಬ್ವಿಯಸ್ಲಿ ನಿಮ್ಗೆ ಗೊತ್ತು, ಸೊ ಲಾಬಿಗಳು ವೋಟ್ ಮಿಸ್ ಆಗುತ್ತೆ ಅವ್ರಿಗೆ ಏನಾರ ಆತರ ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡಕ್ ಹೋದ್ರೆ. The center's attempt to amend the Forest Act was ostensibly to bring clarity, as there were large tracts of recorded forest land that had already been put to non-forestry uses. ಈಗ ಅವ್ರು ಚೇಂಜ್ ಮಾಡಕ್ ಅಂದ್ರೆ ಅವ್ರು ಹೇಳ್ತಿದ್ದಾರೆ, ಬಟ್ ದಟ್ ಇಸ್ ನಾಟ್ ದ ಸಿನಾರಿಯೋ. ಎಕ್ಸ್ಪ್ಲೈನ್ ಮಾಡಿದೆ ನಿಮ್ಗೆ ಹೆಂಗೆ ಅಂತಂದ್ರೆ ಬಾರ್ಡರ್ ಅಲ್ಲಿ ಒಂದಿಷ್ಟು ಕಿಲೋಮೀಟರ್ಸ್ ದಟ್ ಇಸ್ ನಾಟ್ ಕನ್ಸಿಡರ್ಡ್. ಸೊ ಅಂದ್ರೆ ಅದನ್ನ ಈಸಿಯಾಗಿ ಡೈವರ್ಟ್ ಮಾಡ್ಕೋಬಹುದು. ಮತ್ತೆ ಈವನ್ ಫಾರೆಸ್ಟ್ ಅಂಡರ್ ಅಲ್ಲಿ ಗ್ರಾಮ ಸಭಾ ಬಿಟ್ಟು ನ್ಯಾಷನಲ್ ಇಂಟ್ರೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳ್ಬಿಟ್ಟು ಡೈವರ್ಟ್ ಮಾಡ್ಕೋಬಹುದು. ಸೊ ಆ ತರದ್ದು ಎಷ್ಟೊಂದು ಪಾಯಿಂಟ್ಸ್ ಗಳು ಅದ್ರಲ್ಲಿ ಇದಾವೆ. ಓಕೆ, ಸೊ ಇಲ್ಲ ಅದೇ ಕೊಟ್ಟಿದ್ದಾನೆ. ರಿಲಕ್ಟನ್ಸ್ ಅಂದ್ರೆ
ಈ ಪ್ಲಾಂಟೇಶನ್ ಹಾಕೋದಕ್ಕೆ ಹೆಸಿಟೇಷನ್ ಎಲ್ಲಿ ಅನೌನ್ಸ್ ಮಾಡ್ಬಿಡ್ತಾರೋ ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ದಟ್ ಇಸ್ ಅ ನೆಗೆಟಿವ್. ಮುಂಚೆ ಆರಾಮಾಗಿ ಮಾಡ್ಕೊಂಡು ನಮ್ದು ಲ್ಯಾಂಡ್ ನಮ್ಗೆ ಬೇಕಾದ ಕಟ್ ಮಾಡ್ಕೋತೀವಿ ಅಂತ. ಬಟ್ ಜಡ್ಮೆಂಟ್ ಇಂಪ್ಯಾಕ್ಟ್ ಅಂದ್ರೆ ನೆಗೆಟಿವ್ ಆಗಿ. ಸೊ ಅದೇ ಹೇಳಿದ್ದು, ಟು ಕಲ್ಟಿವೇಟ್ ಪ್ರೈವೇಟ್ ಪ್ಲಾಂಟೇಶನ್ ಅಂಡ್ ಆರ್ಚರ್ಸ್ ಡಿಸ್ಪೈಟ್ ದೇರ್ ಸಿಗ್ನಿಫಿಕೆಂಟ್ ಎಕಲಾಜಿಕಲ್ ಬೆನಿಫಿಟ್ಸ್, ದ ಫಿಯರ್ ದಟ್ ದೇ ಕುಡ್ ಬಿ ಕ್ಲಾಸಿಫೈಡ್ ಆಸ್ ದ ಫಾರೆಸ್ಟ್, ಅಂದ್ರೆ ಡೀಮ್ಡ್ ಫಾರೆಸ್ಟ್ ಅಂತ ಅನೌನ್ಸ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. So, India's ambition to create carbon sink of 2.5 to 3 billion tons. ಈ ಪಾಯಿಂಟ್ ನೆನ್ಪಿಟ್ಕೋಬೇಕು. ಎಲ್ಲಾದ್ರೂ ನೆನ್ಪಿಟ್ಕೊಳ್ಳೋಕೆ ಕೇಳಲ್ಲ ನಾನು. ಇದೊಂದು ಜಜ್ಮೆಂಟ್ ಬೇಕಾಗುತ್ತೆ. ದೆನ್ ಆ ನಂಬರ್ ಏನ್ ಬೇಡ ನಿಮಗೆ, 4 lakh ಅದು. ಬಟ್ ಎಷ್ಟು 10 ಓನ್ಲಿ ರೆಡ್ಯೂಸ್ ಟು 10% ಅಷ್ಟೇ. 90% ಕಮ್ಮಿ ಆಯ್ತು. ಆಯ್ತಾ. ಇದು ಕಾರ್ಬನ್ ಸಿಂಕ್ ನಮ್ ಟಾರ್ಗೆಟ್ ಎಷ್ಟಿದೆ ಬೈ 2070? ಎಷ್ಟು? 2.5 ಬಿಲಿಯನ್ ಟು 3 ಬಿಲಿಯನ್ ಟನ್ ಅಷ್ಟು ನಮ್ ಕಾರ್ಬನ್ ಸಿಂಕ್ ಮಾಡ್ಬೇಕು. ಕಾರ್ಬನ್ ಸಿಂಕ್ ಮಾಡ್ಬೇಕಂದ್ರೆ ಫಾರೆಸ್ಟ್ ಜಾಸ್ತಿ ಆಗ್ಲೇಬೇಕು ಟು ಮೀಟ್ ದ ನೆಟ್ ಝೀರೋ ಗೋಲ್ಸ್. ಓಕೆ. ಈ ಡೀಮ್ಡ್ ಫಾರೆಸ್ಟ್ ತೆಗೆಯೋದೇ ಬೆಟರ್ ಅಂತ. ಏನಾಗುತ್ತೆ ಅಲ್ಲಿ, ಮಾಡೋರು ಮಾಡಲ್ಲ. ಅಟ್ಲೀಸ್ಟ್ ಕಾರ್ಬನ್ ಸಿಂಕ್ ಹಾಗಾದ್ರೆ ಆಕ್ಟ್ ಆಗುತ್ತೆ, ಅವ್ರು ಬೆಳಿತಾರೆ ತಮ್ಮ ಪರ್ಪಸ್ಗೆ, ಇದಾಗುತ್ತೆ. ಈ ಕಡೆ ಹೋಗ್ಲಿ ಸ್ಟೇಟ್ ಅದನ್ನ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟೇಶನ್ ಮಾಡುತ್ತಾ, ಅದು ಇಲ್ಲ. ವಾಟ್ ಇಸ್ carbon sink? Means which captures the carbon. That is called as carbon sink. Even soil acts as carbon sink, trees acts as carbon sink, ocean acts as, water acts as a carbon sink. Everywhere that carbon can be absorbed, so that reduces the carbon dioxide in the atmosphere. Okay. Keep it wholesome. National cervical cancer control scheme must be made accessible to all. Recent ಆಗಿ ಏನೋ ಅಲ್ಲ ಏನೋ Poonam Pandey news, like she said, means she died because of cervical cancer ಅಂತ ಹೇಳ್ಬಿಟ್ಟು ಫೇಕ್ ನ್ಯೂಸ್ ನ ಇದನ್ ಮಾಡಿದ್ರು. ಅಂದ್ರೆ ಅವಳೇ ಮಾಡಿದ್ದು. ಸೊ ವೈ ಅಂತ ಆಮೇಲೆ ಬದುಕಿದಾರಂತ ಗೊತ್ತಾದಾಗ, ವೈ ಅಂದ್ರೆ ವಾಂಟೆಡ್ ಟು ಸ್ಪ್ರೆಡ್ ನ್ಯೂಸ್ ಆಗಿ ಬೋತ್ ದಿಸ್ ಸರ್ವಿಕಲ್ ಕ್ಯಾನ್ಸರ್. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಬ್ರಾಂಡ್ ಅಂಬಾಸಿಡರ್ ಆಗಿ ತಗೊಳ್ಳಿಲ್ಲ. ಓಕೆ. ಅಂದ್ರೆ ದಟ್ ಇಸ್ ನಾಟ್ ಅ ಹೆಲ್ದಿ ವೇ ಟು ಕ್ರಿಯೇಟ್ ಅವೇರ್ನೆಸ್. ಬೇರೆ ಬೇರೆ ವೇಗಳಿದೆ. ಎನಿವೆ, ಈ ಸರ್ವಿಕಲ್ ಕ್ಯಾನ್ಸರ್ ಕಂಟ್ರೋಲ್ ಸ್ಕೀಮ್ ಸೊ ಮಸ್ಟ್ ಬಿ ಮೇಡ್ ಅಕ್ಸೆಸಿಬಲ್ ಟು ಆಲ್. ಅಗೇನ್ ಮತ್ತೊಂದು ಸ್ಕೀಮ್ ಬಗ್ಗೆ ಮತ್ತೆ ಹೆಲ್ತ್ ರಿಲೇಟೆಡ್ ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಹೆಲ್ತ್ ಇಸ್ ಸೆಲ್ಡಮ್ ಯೂನಿಡೈಮೆನ್ಷನಲ್. ಟ್ರೂ. ಯಾವ್ದೋ ಬರೀ ಟ್ಯಾಬ್ಲೆಟ್ ಕೊಟ್ಟು ಕ್ಯೂರ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಅವ್ರಿಗೆ ಹೆಲ್ತಿ ಡಯಟ್, ನ್ಯೂಟ್ರಿಷನ್ ಅದಕ್ಕೆ ಯೂನಿಡೈಮೆನ್ಷನಲ್ ಅಲ್ಲ. ಇಟ್ ಈಸ್ ಮಲ್ಟಿ ಡೈಮೆನ್ಷನಲ್. ಒಂದಕ್ಕೊಂದು ರಿಲೇಟೆಡ್. ಗವರ್ಮೆಂಟ್ ಪಾಲಿಸಿ ಪರ್ಟಿಕ್ಯುಲರ್ಲಿ ಮಸ್ಟ್ ಸೊ ಬಜೆಟ್ ಅಲ್ಲಿ ಹೇಳಿದ್ರು So encourage vaccination against the cervical cancer for the girls aged 9 to 14 is no doubt a step in the right direction, but this is not enough ಅಂತ ಅಂದ್ರೆ ಮಾತಾಡ್ತಿರೋದು. ಅದಕ್ಕೆ ಟಾಪಿಕ್ ಹೋಲ್ಸ್. ಬರೀ ವ್ಯಾಕ್ಸಿನೇಷನ್ ಹಾಕಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. While the scheme will be fleshed out post elections, it is also time to question if any program to handle cervical cancer would be wholesome if it did not assimilate a screening aspect. ನೀವು ಬರೀ ವ್ಯಾಕ್ಸಿನೇಷನ್ ಕೊಡ್ಸಿದ್ರೆ ಆಗಲ್ಲ. ಎವ್ರಿ ಸ್ಟೇಜ್ ಅಲ್ಲಿ ಸ್ಕ್ರೀನಿಂಗ್ ಕೂಡ ಮಾಡ್ಬೇಕಾಗುತ್ತೆ. ಸೊ ಕ್ಯಾನ್ಸರ್ ಆಫ್ ದ ಸರ್ವಿಕ್ಸ್, ಲಿಟರಲಿ ನೆಕ್ ಆಫ್ ದ ವೂಮ್, cervical cancer ಅಂದ್ರೆ is unique among the cancer because almost all the cases are linked to infection with the human papilloma virus, HPV. See, sexually transmitted diseases which are there ಬಂದಾಗ ಕೆಲವೊಂದ್ಸಲ ಕ್ವಶನ್ ಕೇಳ್ತಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಸೆಕ್ಸುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ. ಸಿಂಪಲ್ ಕ್ವಶನ್ ಪ್ರಿಲಿಮ್ಸ್ ಆಗುತ್ತೆ, ಇದರಿಂದ ಇನ್ಸ್ಪೈರ್ ಆಗಿ ಕೇಳ್ತಾರೆ. ಸೊ ಯು ಮಸ್ಟ್ ಸಿ ದಟ್ ಲಿಸ್ಟ್. ಯಾವ್ಯಾವ್ದು ಗೊತ್ತಿದ್ಯಾ?
HIV, HPV, hepatitis B sexual transmitted. Okay. Okay. Then gonorrhea, syphilis, and okay, list ಇನ್ನೂ ಸ್ವಲ್ಪ ನೋಡ್ಕೊಳ್ಳಿ. So they will ask. ಯಾಕೆಂತಂದ್ರೆ ಸಿ ವೆನ್ ಇಟ್ ಇಸ್ ಸಿ 99% ಈ ಕೇಸಸ್ HPV ಇಂದಾನೆ ಬರುತ್ತೆ ಅಂತ ಕೊಟ್ಟಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಸೊ ದೇ ವಿಲ್ ಪುಟ್ ಒನ್ ಕ್ವಶನ್ ವಿಚ್ ಆಫ್ ದ ಫಾಲೋಯಿಂಗ್ ಓಕೆ ಆರ್ STDs ಅಂತ. ಎಲ್ಲಾರು HIV ಟಿಕ್ ಮಾಡ್ಬಿಡ್ತಾರೆ. ಇಲ್ಲಿ ನೆಕ್ಸ್ಟ್ ಬರೋದೇ ತಲೆನೋವು ಎಲ್ಲರಿಗೂ. ಸೊ ಹೋಮ್ ವರ್ಕ್ ಮಾಡಿ ಇಟ್ಕೊಳ್ಳಿ, ಕ್ವಶನ್ ಹಂಗೆ ಬರುತ್ತೆ. ಯಾಕಂದ್ರೆ ಒಂದ್ ಮಿಸ್ ಆದ್ರೂ ನಿಮ್ಗೆ ಈಗಂತೂ ಹೆಂಗ್ ಮಾಡ್ತಿದ್ದಾನೆ 1 2 3 4 5 1 ಓನ್ಲಿ 1 is correct, 2 is correct, 3 is correct. ಮುಂಚೆ ಅಟ್ಲೀಸ್ಟ್ ಓಕೆ 1 ಇದೆ ಅವಾಯ್ಡ್ ಮಾಡೋಣ ಅನ್ನಕ್ಕೆ. ಸೊ ಇಫ್ ಯು ನೋ ಅಷ್ಟೇ. ಎ ಕಾಮನ್ ವೈರಸ್ ಟ್ರಾನ್ಸ್ಮಿಟೆಡ್ ಥ್ರೂ ಸೆಕ್ಷುವಲ್ ಕಾಂಟ್ಯಾಕ್ಟ್. ಕ್ವಶನ್ಸ್ ಹೆಂಗ್ ಫ್ರೇಮ್ ಆಗ್ತವೆ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ನೀವು ಅಂದ್ರೆ ಎಲ್ಲ ಆರ್ಟಿಕಲ್ ನಾನು ತೋರಿಸಿರಲ್ಲ, ಬಟ್ ಯು ಹ್ಯಾವ್ ಟು ಮೇಕ್ ದಟ್. ಎಷ್ಟೋ ದಿವಸ ಸ್ಕಿಪ್ ಆಗಿದೆ ಪೇಪರ್, ಆಗುತ್ತೆ ಮುಂದೆನೂ ಆಗುತ್ತೆ, ಬಟ್ ಬಂದಾಗ ನೀವು ಅಬ್ಸರ್ವ್ ಮಾಡ್ಬೇಕು. ಓಕೆ ಇದರಿಂದ ಎಷ್ಟು ಮುಂಚೆ ಏನ್ ಮಾಡ್ತಿದ್ದ, ಬರೀ ಹೊರಗಡೆಯಿಂದ ಪ್ರಿಲಿಮ್ಸ್ ಕ್ವಶನ್ ಮಾಡ್ತಿದ್ದ. ಇವಾಗ ಏನ್ ಮಾಡ್ತಿದ್ದಾನೆ, ಎಡಿಟರ್ ಒಳಗಡೆಗೆ ಇರೋಂತ ಇನ್ಫಾರ್ಮೇಶನ್ ತೆಗೆದು ಪ್ರಿಲಿಮ್ಸ್ ಕ್ವಶನ್ ಮಾಡ್ತಾರೆ. ಸೊ ಅದನ್ನ ಅಬ್ಸರ್ವ್ ಮಾಡಿ ನೀವು. While most HPV infection resolve spontaneously and women remain symptom free, this is another problem. ಯಾವುದು ಈ ಸರ್ವಿಕಲ್ ಕ್ಯಾನ್ಸರ್ ಸಿಂಪ್ಟಮ್ಸ್ ಇರೋದಿಲ್ಲ. ಓಕೆ ಒಮ್ಗೆ ಸ್ಕ್ರೀನಿಂಗ್ ಮಾಡಿದಾಗ ಡಿಟೆಕ್ಟ್ ಆದ್ರೆ ಓ ಇದೆ ಅಂತ, ಅಲ್ಲಿವರೆಗೂ ಗೊತ್ತೂ ಆಗಲ್ಲ ಅವ್ರಿಗೆ. ದಟ್ ಇಸ್ ಅನದರ್ ಪ್ರಾಬ್ಲಮ್. ಸಿಂಪ್ಟಮ್ಸ್ ಇದ್ರೆ ಬೇಗ ಅಟ್ಲೀಸ್ಟ್ ಹೋಗಿ ಡಾಕ್ಟರ್ ವಿಸಿಟ್ ಮಾಡ್ತಾರೆ. So persistent infection can lead to cervical cancer. It is the second leading cause of cancer related to death among women in India. So ಮತ್ತೊಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ ನಿಮಗೆ, ಸೆಕೆಂಡ್ ಲೀಡಿಂಗ್ ಡೆತ್. ಓಕೆ and it's estimated to be second most frequent cancer among the Indian women. ಅದು ಏಜ್ 15 to 44 ಏಜ್ ಅಲ್ಲಿ ಇರೋರಿಗೆ ಕಾಮನ್. While the good news is ಒಂದು ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ ಅಂಡ್ ಆಮೇಲೆ ಸ್ಕ್ರೀನಿಂಗ್ ಬರೀ 2% ಇದೆ ಇಂಡಿಯಾದಲ್ಲಿ, ಅದು ಜಾಸ್ತಿ ಆಗ್ಬೇಕು ಅಂತ. ಸೆಕೆಂಡ್ ಲೀಡಿಂಗ್ ಕಾಸ್ ಇದ್ರು ಕೂಡ ಸ್ಕ್ರೀನಿಂಗ್ ಕಡಿಮೆ ಇದೆ, ಜಸ್ಟ್ 2% ಮಾತ್ರ ಓಕೆ ಸ್ಕ್ರೀನಿಂಗ್ ಥ್ರೂ ಡಿಟೆಕ್ಟ್ ಆಗ್ತಾ ಇದೆ. ಅಂದ್ರೆ ಉಳಿದಿದ್ದು ಗೊತ್ತೇ ಆಗ್ತಾ ಇಲ್ಲ. Ironically, cervical cancer can be easily diagnosed in the public health setting with the minimal tools. A human eye, a dilution of white vinegar, and ಅಂದ್ರೆ ಜಸ್ಟ್ ಸಿಂಪಲ್ ಟೆಸ್ಟ್ ಅಲ್ಲಿ ಆಗುತ್ತೆ. ಯಾಕೆ ನಾವು ಮಾಡಬಾರ್ದು ಅಂತ, ಏನೋ ತುಂಬಾ ಕಾಸ್ಟ್ಲಿ, ಇದು ಕಾಂಪ್ಲಿಕೇಟೆಡ್ ಇದೆ, ಹ್ಯೂಜ್ ರಿಸೋರ್ಸ್ ಬೇಕು, ಆತರ ಏನಿಲ್ಲ. ಎಕ್ಸಿಸ್ಟಿಂಗ್ ಸೆಟಪ್ ಅಲ್ಲೇನೆ, ಅಂದ್ರೆ ನಿಮ್ಗೆ ಏನೀಗ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್, ಕಮ್ಯುನಿಟಿ ಹೆಲ್ತ್ ಕೇರ್ ಸೆಂಟರ್ ಇದೆ, ಅಲ್ಲೇನೆ ಈಸಿಯಾಗಿ ಡಿಟೆಕ್ಟ್ ಮಾಡಬಹುದು ಅಂತ. ಇವನ್ ಏನ್ ಬೇಕು ಅಂತ ಕೂಡ ಕೊಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಲೈಕ್ ನೋಡಕ್ ಹ್ಯೂಮನ್ ಐ, white vinegar and a dab of Logos iodine. These are known as a and another ಇದನ್ನು ಕೇಳಬಹುದು ಯಾವುದು, a simple short procedure cryotherapy. This can be a prelims question. What is that cryotherapy? Cryo means cryo engine ಕೇಳಿಲ್ವಾ? ಏನು ಕ್ರಯೋ ಅಂದ್ರೆ? ಕ್ರಯೋ ಅಂದ್ರೆ ಕೋಲ್ಡ್ ನೆಗೆಟಿವ್ ಟೆಂಪರೇಚರ್ ಅಲ್ಲಿ, ಒಂದಿಷ್ಟು ಪರ್ಟಿಕ್ಯುಲರ್ ನೆಗೆಟಿವ್ ಟೆಂಪರೇಚರ್ ಅಲ್ಲಿ. ಸೊ ಕ್ರಯೋಥೆರಪಿ. ಓಕೆ ಹೋಮ್ ವರ್ಕ್ ಮಾಡ್ಕೊಳ್ಳಿ, ಅದು ಕೂಡ ಕ್ವಶನ್ ಆಗ್ಬೋದು. ಕ್ರಯೋಥೆರಪಿ ಇಸ್ ರಿಲೇಟೆಡ್ ಟು ಅಂತ ಕೇಳ್ತಾನೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಹಿಂಗೆ 4 ಆಪ್ಷನ್ ಕೇಳ್ತಾನೆ ನಾವು. ಕ್ಯಾನ್ ದೇರ್ ಬಿ ಡನ್ ವೈಲ್ ದ ಪೇಷಂಟ್ ಈಸ್ ಅವೇಕ್ ಟು ಡಿಸ್ಟ್ರಾಯ್ ದ ಅಬ್ನಾರ್ಮಲ್ ಗ್ರೋತ್. ಸೊ ಕ್ರಯೋಥೆರಪಿಯಿಂದ ಅದನ್ನ, ಕ್ಯಾನ್ಸರ್ ಅಂದ್ರೆ ಅಬ್ನಾರ್ಮಲ್ ಗ್ರೋತ್ ಆಫ್ ದ ಸೆಲ್ಸ್, ಅದನ್ನ ಡಿಸ್ಟ್ರಾಯ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ಅಗೇನ್ ಕ್ಯಾನ್ ಬಿ ಅ ಕ್ವಶನ್. Given that it is easy to prevent, identify and treat cervical cancer, it is unacceptable that so many women are dying of this disease. ಅನ್ಸಲ್ವಾ? ಏನು ಪ್ರಾಬ್ಲಮ್ ಇಲ್ಲ, ಜಸ್ಟ್ ಒಂದು ಸ್ಮಾಲ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಲ್ಲಿ ಎಲ್ಲರೂ ಕಾಮನ್ ಆಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಬಂದವ್ರಿಗೆಲ್ಲ ಸ್ಕ್ರೀನಿಂಗ್ ಮಾಡಕ್ ಶುರು ಮಾಡಿದ್ರೆ ಆರಾಮಾಗಿ ಆ ಡೆತ್ಗಳನ್ನ, ಎಷ್ಟು ಡೆತ್ 77,000 ಆನ್ಯುವಲಿ, ಹತ್ತತ್ರ 1,00,000 ಜನ ಪ್ರಾಣ ಉಳಿಸಬಹುದು. ಓಕೆ ಅದೇ ಹೇಳ್ತೀನಿ, ಅಂದ್ರೆ ಸೋಷಿಯಲ್ ಏನೋ ಅದು ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಏಜ್, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಸೋಷಿಯಲ್ ಸ್ಟೇಟಸ್, ಎಜುಕೇಶನ್, ಎಲ್ಲರಿಗೂ ಸ್ಕ್ರೀನಿಂಗ್ ನ ಕಂಪಲ್ಸರಿ ಮಾಡಿದ್ರು. ಸೊ ಎಷ್ಟೊಂದು ಡೆತ್ ಗಳನ್ನ ಸ್ಟಾಪ್ ಮಾಡ್ಬೋದು. ಇದು ಸಿಂಪ್ಟಮ್ ಫ್ರೀ ಇರೋದು ಪ್ರಾಬ್ಲಮ್.
ಗೊತ್ತೇ ಆಗಲ್ಲ. ನೋಡಿ ಇಲ್ಲ ಎಷ್ಟು 3 ಕ್ವಶನ್ ಪಾಸಿಬಲ್ ಇದೆ. ನೀವು ಒಂದು ಆರ್ಟಿಕಲ್ ಓದ್ಬೇಕಾದ್ರೆ ಈ ತರ ಮಾಡ್ತಿದ್ದೀರಾ? ನಾ ಹೇಳ್ಕೊಡೋ ಯೂಸ್ ಯಾವಾಗ ನೀವು ಮಾಡ್ತಾ ಇದ್ದೀರಿ. ಒಂದು ಆರ್ಟಿಕಲ್ ಓದಾಗ ಇದು ಯಾವ ಕ್ವಶನ್ ಆಗುತ್ತೆ, ಇನ್ನ ಮೇನ್ಸ್ ಯೂಸ್ ಮಾಡ್ಕೊಳಕಂತೂ ಒಂದು ಎಕ್ಸಾಂಪಲ್ ಇದೆ. ಕರೆಕ್ಟಾ? ಸೊ ಸರ್ವಿಕಲ್ ಕ್ಯಾನ್ಸರ್ ಅನ್ನೋದು ಒಂದು ಎಕ್ಸಾಂಪಲ್. ಒಂದು ಸ್ಕೀಮ್ ಹಿಂಗ್ ವ್ಯಾಕ್ಸಿನೇಷನ್ ಅನೌನ್ಸ್ ಮಾಡಿದ್ರು. ಕೆಲವೊಂದ್ಸರಿ ಅನಾಲಿಸ್ ಮಾಡ್ತಾ ಇರ್ತೀರಿ, ಅಂದ್ರೆ ಗುಡ್ ಅಂಡ್ ಬ್ಯಾಡ್ ಆಫ್ ಪರ್ಟಿಕ್ಯುಲರ್ ಸ್ಕೀಮ್ಸ್ ಹೆಲ್ತ್ ರಿಲೇಟೆಡ್ ಕೊಟ್ಟಿರ್ತೀರಿ. ಅವಾಗ ಇದನ್ನ ಪಾಸಿಟಿವ್ ನೆಗೆಟಿವ್ ಎರಡು ಹೇಳ್ಬೋದು. ಗವರ್ಮೆಂಟ್ ಅನೌನ್ಸ್ಡ್ ವ್ಯಾಕ್ಸಿನೇಷನ್ ಸ್ಕೀಮ್, ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಡಿಡ್ ನಾಟ್ ಥಾಟ್ ಆಫ್ ಕ್ರಿಯೇಟಿಂಗ್ ಮೋರ್ ಅವೇರ್ನೆಸ್ ಅಂಡ್ ಆಲ್ಸೋ ಸ್ಕ್ರೀನಿಂಗ್. ಸೊ ದಟ್ ಇಸ್ ಅ ನೆಗೆಟಿವ್ ಪಾರ್ಟ್ ಆಫ್. ಸೊ ಇಟ್ ಶುಡ್ ಬಿ ಹೋಲ್ಸಮ್ ವೆನ್ ಎವರ್ ಮೇಕಿಂಗ್ ಅ ಪಾಲಿಸಿ. ಇದು ನಿಮ್ಮ ಮೇನ್ಸ್ ಅಲ್ಲಿ ಒಂದು ಪ್ಯಾರಾ. ಸಿ ನನ್ನ ಆನ್ಸರ್ ರೈಟಿಂಗ್ ನೀವು ಅದನ್ನ ಅಬ್ಸರ್ವ್ ಮಾಡಿದ್ರೆ ಯು ವಿಲ್ ಬಿಕಮ್ ಆನ್ಸರ್ ರೈಟಿಂಗ್ ನ ನೀವು ತುಂಬಾ ಈಸಿಯಾಗಿ ಕ್ಯಾರಿ ಔಟ್ ಮಾಡ್ಕೊಂಡು ಹೋಗ್ತೀರಿ. ನಾನು ಕೊಡ್ತಾ ಇರೋದು ಒಂದು ಆನ್ಸರ್, ಒಂದು ಪಾರ್ಟ್, ಒಂದು ಪ್ಯಾರಾ. ಈ ತರ ನಿಮ್ಗೆ 4-10 ಪ್ಯಾರಾ ಬರೆಯಕ್ ಬಂತು ಅಂದ್ರೆ ಒಂದು ಆನ್ಸರ್ ಕಂಪ್ಲೀಟ್ ಆಗುತ್ತೆ. Having panchayats as a self-governing institutions. So, why they are giving title like this? They are self-governing institution only, right? On paper. Correct? 73rd and 74th Amendment made urban local bodies as well as Panchayat Raj. Okay. Purpose was make them independent. Self-government institution ಅಂದ್ರೆ like central government, state government, that should be a separate government for that village or city ಅಂತ. ಬಟ್ ಅದಾಗಿದೆಯಾ? ಅರ್ಬನ್ ಮಾತಾಡ್ತಾ ಇಲ್ಲ ಅವ್ರು. ಅರ್ಬನ್ ಆಗಿದೆ. BBMP ಸೆಲ್ಫ್ ಗವರ್ನಿಂಗ್ ಇನ್ಸ್ಟಿಟ್ಯೂಷನ್ ತರಾನೇ ವರ್ಕ್ ಆಗ್ತಾ ಇರೋದು. ಎಲ್ಲ ಅದ್ರ ಇಂಡಿಪೆಂಡೆಂಟ್ ಡಿಸಿಷನ್ಸ್ ಗಳು ಅದೆಲ್ಲ ತಗೊಳ್ತಾ ಇದೆ. ಓಕೆ, ಅರ್ಬನ್ ಅಂತ ಬಂದಿಕ್ಕೆ. ಸೊ ಸಾಯಿ ಸೆರೆನಿಟಿ ಅನ್ನೋ ಒಂದು ಲೇಔಟ್ ಅಲ್ಲಿ BBMP ನಾವು ಇಟ್ ಇಸ್ ಪುಟಿಂಗ್ ಫ್ಲೆಕ್ಸ್ ಡೋಂಟ್ ಪರ್ಚೇಸ್ ಹಿಯರ್. ಓಕೆ, ದೇ ಹ್ಯಾವ್ ನಾಟ್ ಟೇಕನ್ ದ ಪ್ಲಾನ್. ಅದೊಂದು ಎಕ್ಸಾಂಪಲ್ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ. ಇದಕ್ಕಲ್ಲ, ಬಟ್ ಅರ್ಬನ್ ಲೋಕಲ್ ಬಾಡಿ. ಸೊ ಎಲ್ಲ 30, ನಾಟ್ 1, 32 ಬಿಲ್ಡಿಂಗ್ಸ್, ಅರೌಂಡ್ 600 ಫ್ಲಾಟ್ಸ್. ಓಕೆ, ಸೊ ಅಟ್ಲೀಸ್ಟ್ ಪ್ರಾಜೆಕ್ಟ್ ವರ್ತ್ ಇಸ್ ಅರೌಂಡ್ 600 crores. ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿ ಕಾಮನ್ ಮ್ಯಾನ್ ಪರ್ಚೇಸ್ ಮಾಡಾಗಿದೆ. ನಾವು BBMP is telling that demolish the buildings because they have not taken the plan approval. ಸೊ ಪ್ಲಾನ್ ಅಪ್ರೂವಲ್ ಕೊಡ್ಬೇಕಾಗಿದ್ದವ್ರು ಯಾರು? BBMP. ಅಪ್ಲೈ ಮಾಡ್ಬೇಕಾದ್ರು ಬಿಲ್ಡರ್. ಈಗ ಅವ್ರು ಬಿಲ್ಡರ್ ಇದನ್ನ ಸೆಲ್ ಮಾಡಿದಾರೆ ಕಾಮನ್ ಮ್ಯಾನ್. ಯಾರ್ದಿಲ್ಲಿ ಇದು ರೆಸ್ಪಾನ್ಸಿಬಿಲಿಟಿ? ಡೆಮಾಲಿಷ್ ಮಾಡಿದ್ರೆ ಮನೆಗೆ ದುಡ್ಡು ಕೊಟ್ಟವರು ಯಾರ ಹತ್ರ ಕೇಳ್ಬೇಕು? ಬಿಲ್ಡರ್ ಹತ್ರ ಕೇಳ್ಬೇಕು. ಸೊ ಬಿಲ್ಡರ್ಗೆ ರಿಟರ್ನ್ ಮಾಡ್ಲಿಲ್ಲ ಅಂದ್ರೆ ಎಲ್ಲಿ ಯಾರ್ದು ರೆಸ್ಪಾನ್ಸಿಬಿಲಿಟಿ ಇದು? ಬಿಲ್ಡರ್ ರೆಸ್ಪಾನ್ಸಿಬಿಲಿಟಿ ಕರೆಕ್ಟ್, ಬಟ್ ಇವಾಗ ಲಾಸ್ ಆಗ್ತಿರೋದು ಅದಾಗಲ್ಲ. ಅದ್ ಬೇರೆ ವಿಚಾರ. ಅವ್ರು ಏನೋ ಮಾಡ್ತಾರೆ, ಕನ್ವರ್ಷನ್ ಮಾಡ್ತಾರೆ, ಆಯ್ತಾ? ಬಟ್ ಸೆಕೆಂಡ್ರಿ. ಡೆಮಾಲಿಷ್ ಮಾಡ್ತಾರೋ ಬಿಡ್ತಾರೋ ಅದು ಮುಂದಿಂದದು. ಬಟ್ ಯಾರ ರೆಸ್ಪಾನ್ಸಿಬಿಲಿಟಿ? ತಗೊಳ್ಬೇಕಾದ್ರೆ ವೆರಿಫೈ ಮಾಡ್ಬೇಕು ಅನ್ನೋದು ಸೊ ಸಿಟಿಸನ್ಸ್ ರೆಸ್ಪಾನ್ಸಿಬಿಲಿಟಿ. ಹೆಂಗ್ ವೆರಿಫೈ ಮಾಡ್ಬೇಕು ಅಂದ್ರೆ, ಸೊ ಲಾಯರ್ ಹತ್ರನೋ ಪ್ಲಾನ್ ಅಪ್ರೂವಲ್ ಇದೆಯೋ ಇಲ್ವೋ, ಸೊ ಕೊಟ್ರೆ ಅವರೆಲ್ಲ ವೆರಿಫೈ ಮಾಡಿ ಇದಕ್ಕಿದೆ ಇಲ್ಲ ಅಂತ ಕೊಡ್ತಾರೆ. ಮತ್ತೆ ಯಾಕಂದ್ರೆ ನಿಮ್ಗೊಂದು ಕೇಸ್ ಸ್ಟಡಿ ಬರುತ್ತೆ ಅಂತ, ಇಂಥದೇ ಕೇಸ್ ಸ್ಟಡಿ ಕೊಡೋದು. ಸೊ ಹಿಂಗೆ ಒಂದು ಪರ್ಟಿಕ್ಯುಲರ್ ಲೇಔಟ್ ಅಲ್ಲಿ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಬಿಲ್ಡಿಂಗ್ಸ್ ವಿತೌಟ್ ದ ಪ್ಲಾನ್, ಬಟ್ ಉಳಿದೆಲ್ಲ ಇಂಟ್ಯಾಕ್ಟ್ ಇದೆ, ಅದೆಲ್ಲ ಇದೆ, ಕೊಡ್ತಾರೆ. ಸೊ ನಾವು ಏನು ದ ಲೋಕಲ್ ಗವರ್ಮೆಂಟ್ ಬಾಡಿ ಹ್ಯಾಸ್ ಅನೌನ್ಸ್ಡ್ ಟು ಡೆಮಾಲಿಷ್ ಆಲ್ ದ ಬಿಲ್ಡಿಂಗ್ಸ್. ಸೊ ಯು ಆರ್ ದ ಆಫೀಸರ್ ಇನ್ ಚಾರ್ಜ್ ಆಫ್ ದೇರ್. ಸೊ ವಾಟ್ ಆಕ್ಷನ್ ಯು ವಿಲ್ ಟೇಕ್? ಇದನ್ನ 20 ಮಾರ್ಕ್ಸಿಗೆ ಒಂದು ಕೇಸ್ ಸ್ಟಡಿ ಮಾಡ್ತಾರೆ. ಓಕೆ, ಸೊ ಯಾರ್ ರೆಸ್ಪಾನ್ಸಿಬಿಲಿಟಿ? ನೀವು ಡೀಟೇಲ್ ಆಗಿ ಆಮೇಲೆ ಎಲಾಬ್ರೇಟ್ ಮಾಡ್ಕೊಳ್ಳಿ. ಇಲ್ಲಿ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ನೋಡಿ, ಯಾರ್ದು ರೆಸ್ಪಾನ್ಸಿಬಿಲಿಟಿ? ಒಂದು ಸಿಟಿಸನ್ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇದೆ. ನೀವು ತಗೊಳ್ಬೇಕಾದ್ರೆ ನೀವು ವೆರಿಫೈ ಮಾಡ್ಬೇಕು ಅದು ಪ್ಲಾನ್ ಸಿಕ್ಕಿದ್ಯೋ ಇಲ್ವೋ, ಅಥವಾ ಎಕ್ಸ್ಪರ್ಟ್ ಹತ್ರ ವೆರಿಫಿಕೇಶನ್ ಮಾಡಿಸ್ಕೊಂಡು ಪರ್ಚೇಸ್ ಮಾಡ್ಬೇಕು. ನೆಕ್ಸ್ಟ್. ಹ್ಮ್ 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 ಅವ್ರಿಗೆ ಹೆಂಗ್ ಗೊತ್ತು ನೀವು ಇಲ್ಲಿ ಕನ್ಸ್ಟ್ರಕ್ಟ್ ಮಾಡ್ತಿರೋದು? ಅಂದ್ರೆ
ದೇ ಶುಡ್ ಹ್ಯಾವ್ ದಟ್ ಸರ್ವಿಲೆನ್ಸ್, ಎಲ್ಲೆಲ್ಲಿ ಏನ್ ನಡೀತಾ ಇದೆ, ರ್ಯಾಂಡಮ್ ಚೆಕ್ ಅವೆಲ್ಲ ಆಗ್ತಾ ಇಲ್ಲ ಅಂತ ಅಲ್ಲಿಗೆ. ಹೆಂಗ್ ಗೊತ್ತಾಗ್ಬೇಕಂದ್ರೆ ಮತ್ತೆ ಹಂಗಾರೆ ಎದಕ್ಕಿದ್ದಾರೆ ಆಫೀಸರ್ಸ್, ರ್ಯಾಂಡಮ್ ಚೆಕ್, ಎಲ್ಲೇ ಕನ್ಸ್ಟ್ರಕ್ಷನ್ ಆಗ್ತಿದೆ, ರ್ಯಾಂಡಮ್ ವಿಸಿಟ್ ಅಲ್ಲಿ ಯಾವ್ದೇ ಹೊಸ ಬಿಲ್ಡಿಂಗ್ ಆಗ್ತಿದ್ರು ಮತ್ತೆ. ಮತ್ತೆ ಓಕೆ, ನೀವು ಆಫೀಸರ್ ಆಗಿ ಹೆಂಗ್ ಸೊಲ್ಯೂಷನ್ ಕೊಡ್ತೀರಾ, ಎಕ್ಸಿಸ್ಟಿಂಗ್ ಹೆಂಗೆ ಮತ್ತೆ ಮುಂದೆ ಹೆಂಗೆ? ಡೆಮಾಲಿಷ್ ಮಾಡಿಸ್ತೀರಾ, ಮಾಡಲ್ವಾ? ಹ್ಮ್, ಹೇಳಿ. ಆನ್ಲೈನ್ ಇದ್ದವ್ರು ಮಾತಾಡ್ಬೇಕು, ಅವನು ಇಲ್ಲಿದ್ದವ್ರಿಗೆ ಮಾತ್ರ ಅಲ್ಲ ಕ್ವಶನ್. ಓಕೆ, ಡೆಮಾಲಿಷ್ ಮಾಡ್ತೀನಿ ಅಂತ ಯಾರ್ಯಾರು ಹೇಳ್ತೀರಿ? ಯಾರು ಇಲ್ವಾ ಆನ್ಲೈನ್? ಕೈ ಎತ್ಬೋದು ನೀವು. ಯಾರು ಇಲ್ಲ. ಹ್ಮ್, ಸೋ ಸ್ಯಾಡ್. ಹೆಂಗ್ ಡೈನಾಮಿಕ್ ಆಫೀಸರ್ಸ್ ಇಲ್ಲಿಂದ ಹೋಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಒಬ್ರು ಡೆಮಾಲಿಷ್ ಮಾಡಕ್ ರೆಡಿ ಇಲ್ಲ. ಯಾಕೆ? ಹ್ಮ್, ಕರೆಕ್ಟ್ ಅಲ್ವಾ? ಇಲ್ಲ ಅಂದ್ರೆ ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಒಂದ್ಸರಿ ಆದ್ಮೇಲೆ ಆಮೇಲೆ ಏನೋ ಮಾಡ್ಕೊಳ್ಳೋಣ, ಮತ್ತೆ ಪ್ಲಾನ್ ಅಪ್ರೂವಲ್ ತಗೊಂಡ್ರಾಯ್ತು, ಎಕ್ಸ್ಟ್ರಾ ಪೇ ಮಾಡಿನೋ ಮತ್ತೊಂದು ಡೆಮಾಲಿಷ್ ಅಂತ ಯಾವ್ದು ಮಾಡಿಲ್ಲ ಇಲ್ಲಿವರೆಗೂ ಅಂತ. ಅದನ್ನೇ ಕಟ್ಟದು, ಆಮೇಲೆ ಫೈನ್ ಹಾಕ್ಸ್ಕೊಂಡ್ರೆ ಆಯ್ತು. ಈಗ ಗೊತ್ತಿದೆ ನಿಮ್ಗೆ, ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ, ಹಬ್ಬ ಅಂದ್ರೆ ಏನ್ ಮಾಡ್ತಾರೆ, ಹಂಗಂತೂ ಮಾಡಲ್ಲ. ಫೈನ್ ಹಾಕ್ತೀರ ಅಷ್ಟೇ ತಾನೇ, ನಿಲ್ಲಿಸ್ತೀರಾ, ಬೇಗ ಫೈನ್ ಹರಿಯಪ್ಪ ನಾನು ಇಟ್ಕೊಂಡು ಹೋಗ್ತೀನಿ ಮುಂದೆ. ಫೈನ್ ಪ್ರಾಬ್ಲಮ್ ಇದೇನೆ. ವೆನ್ ಯು ನೋ ದಟ್ ವೆನ್ ಇಟ್ಸ್ ಅಫೋರ್ಡಬಲ್ ಫಾರ್ ಯು. ಅರ್ಥ ಆಗ್ತಿದ್ಯಾ? ಒಬ್ಬ ಪರ್ಸನ್ಗೆ 100 rupees ದೊಡ್ಡದು, ತುಂಬಾ ಶ್ರೀಮಂತನಿಗೆ ಫೈನ್ ಹರಿ ಅಷ್ಟೇ. ಅದಕ್ಕೆ ಅದೇನು ಪ್ರಾಬ್ಲಮ್ ಏನು? ನಾನು ಹೆಲ್ಮೆಟ್ ಹಾಕಲ್ಲ, ಫೈನ್ ಎಷ್ಟು ಕಟ್ತೀನಿ, 1000 ಅಥವಾ. ಫೈನ್ ಪ್ರಾಬ್ಲಮ್ ಇದೇನೆ. ಎಲ್ಲಾರ್ಗೂ ಒಂದೇ ತರ ಆಕ್ಟ್ ಮಾಡಲ್ಲ ಅದು. ಒಬ್ಬನಿಗೆ ದೊಡ್ಡದು ಅದು 1000 rupees ಅಂದ್ರೆ, ಅಯ್ಯೋ ನಾನು ಒಂದ್ ಮಂತ್ ಪೂರ್ತಿ ಏನೋ ಊಟದ್ದು ಖರ್ಚಾಗ್ತಿತ್ತಲ್ಲಿ ಅಂತ ಒಬ್ಬನ ಅನ್ಕೋತಾರೆ. ಇನ್ನೊಬ್ಬನಿಗೆ ಅದೇನು ಜಸ್ಟ್ ಅದೇನು ಅಲ್ಲ, ಇಟ್ ಇಸ್ ಜಸ್ಟ್ ಲೈಕ್ 1 rupee ಇದ್ದಂಗ. ಫೈನ್ ಪ್ರಾಬ್ಲಮ್ ಅದೇನು, ಇಟ್ ವಿಲ್ ನಾಟ್ ಡಿಟರ್. ಸೊ ಅನ್ಸಲ್ವಾ ನಿಮಗೆ? ನೆಕ್ಸ್ಟ್ ಟೈಮ್ ಒಂದ್ಸರಿ ಮಾಡಿದ್ರೆ ಇನ್ನೆಲ್ಲರೂ ಫುಲ್ ಅಲರ್ಟ್ ಆಗ್ತಾರೆ. ನೆಕ್ಸ್ಟ್ ಎಲ್ಲಾರು, ನೀವು ಇಷ್ಟೊಂದು ರಿಸೋರ್ಸ್ ವೇಸ್ಟ್ ಆಗುತ್ತೆ, 600 ಕೋಟಿ ಎಷ್ಟು ಇದಾಗುತ್ತೆ ಅದೆಲ್ಲ ನೀವು ನೋಡಿದ್ರೆ, ಇಡೀ ಬೆಂಗಳೂರು ತುಂಬಾ ಈ ತರದ್ದು ಇನ್ನೂ ಆಗೋ ಇದ್ದೇ ಇರ್ತವೆ. ಡೌಟೇ ಬೇಡ. ಇವಾಗೆಲ್ಲ ಬಿ ಖಾತಾ, ಇದು ಕೂಡ ಬಿ ಖಾತದ್ದು ಪರ್ ಸೇಲ್ ಎಲ್ಲ ಆಗ್ತಾವಲ್ವಾ. ಯಾವ ಗ್ಯಾರಂಟಿ ಮೇಲೆ ಅಂದ್ರೆ ನೆಕ್ಸ್ಟ್ ಕನ್ವರ್ಷನ್ ಅಕ್ರಮ ಸಕ್ರಮ ಬಂದೇ ಬರುತ್ತೆ. ದೇ ವಿಲ್ ಕನ್ವರ್ಟ್ ಇಲ್ಲಿಗಲ್ ಥಿಂಗ್ಸ್ ಟು ಲೀಗಲ್ ಬೈ ಟೇಕಿಂಗ್ ಸಮ್ ಅಮೌಂಟ್. ದಟ್ ಗ್ಯಾರಂಟಿ ಮೇಲೆನೆ ಅವರು ಪರ್ಚೇಸ್ ಮಾಡ್ತಾರೆ, ಮನೇನ ಕಟ್ತಾರೆ. ಓಕೆ, ಸೊ ಒನ್ಸ್ ಈ ಸ್ಟ್ರಾಂಗ್ ಮೆಸೇಜ್ ಹೋದ್ರೆ ನೆಕ್ಸ್ಟ್ ಎಲ್ರು ತುಂಬಾ ಅಲರ್ಟ್ ಆಗ್ತಾರೆ. ವಿತೌಟ್ ಅಪ್ರೂವಲ್ ದೇ ವಿಲ್ ನಾಟ್ ಪ್ರೊಸೀಡ್. ಎಕ್ಸಾಂಪಲ್ ಬೇಕಾ ನಿಮಗೆ? ನೋಯ್ಡಾದಲ್ಲಿ 2 ಟ್ವಿನ್ ಟವರ್ಸ್ ನ ಡೆಸ್ಟ್ರಾಯ್ ಮಾಡಿದ್ರು, ಗೊತ್ತಿದ್ಯಾ? ಎಷ್ಟು ದೊಡ್ಡ ಇದದು, ಸಣ್ಣ ಪುಟ್ಟ ಅಲ್ಲ, ಥಿಂಕ್ 40 ಫ್ಲೋರ್ಸ್ ಇರೋಂಥದ್ದು 2 ಬಿಲ್ಡಿಂಗ್, ಹ್ಯೂಜ್, ಎಷ್ಟೋ ಕ್ರೋರ್ಸ್, ನಾಟ್ ಜಸ್ಟ್ 1000, ಮೋರ್ ದೆನ್ ಎಷ್ಟೋ 1000 crores, ಎಷ್ಟೋ ಪ್ರಾಜೆಕ್ಟ್. ಯಾಕೆ ಡಿಸ್ಟ್ರಾಯ್ ಮಾಡಕ್ಕೆ ಆರ್ಡರ್ ಕೊಡ್ತು ಕೋರ್ಟ್? ಏನಕ್ಕೆ, ಏನ್ ರೀಸನ್ ಕೊಡ್ತು ಡಿಸ್ಟ್ರಾಯ್ ಮಾಡಿ ಅಂತ? ಹ್ಮ್, ಅದು ಏನ್ ಪರ್ಪಸ್ ಒಂದೇ? ದಟ್ ವಾಸ್ ಬಿಲ್ಟ್ ಆನ್ ದ ಪ್ಲೇ ಗ್ರೌಂಡ್. ಇರೋ ಸಿಟಿನಲ್ಲಿ ಮಕ್ಳಿಗೆ ಆಟ ಆಡಕ್ ಜಾಗ ಇಲ್ಲ, ಅಂತದ್ರಲ್ಲಿ ಇರೋ ಒಂದು ಪ್ಲೇ ಗ್ರೌಂಡ್ ನೀವು ಕಿತ್ಕೋತೀರಾ ಅಂತಂದ್ರೆ ನಾಟ್ ಅಟ್ ಆಲ್ ಅಕ್ಸೆಪ್ಟಬಲ್. ಡೆಸ್ಟ್ರಾಯ್ ಮಾಡಿ ಆ ಪ್ಲೇ ಗ್ರೌಂಡ್ ನ ಮಕ್ಳಿಗೆ ಆಡಕ್ ಬಿಡಿ ಅಂತ. ಗಾಟ್ ಇಟ್? ಸೊ ನೆಕ್ಸ್ಟ್ ಇನ್ಯಾರು ಅದೇನ್ ಸಣ್ಣ ಪುಟ್ಟ ಪ್ರಾಜೆಕ್ಟ್, ಅಂಡ್ ದೇ ಆರ್ಡರ್ಡ್ ಯಾರ್ಯಾರು ಹೋಮ್ ಪರ್ಚೇಸ್ ಮಾಡಿದಾರೆ ಅವ್ರಿಗೆಲ್ಲ ವಿತ್ ಇಂಟ್ರೆಸ್ಟ್ ಅಮೌಂಟ್ ರಿಟರ್ನ್ ಮಾಡ್ಬೇಕು ಬಿಲ್ಡರ್ ಅಂತ. ಓಕೆ, ಸಿ ಅಲ್ಲೇನೋ ದೊಡ್ಡ ಬಿಲ್ಡರು ಮಾಡಿಸ್ಬೋದು ಅನ್ಕೊಳ್ಳಿ, ಸಣ್ಣ ಪುಟ್ಟ ಬಿಲ್ಡರು, ಈಗ ಈ ಬಿಲ್ಡರ್ಗಳು ಕೈ ಎತ್ ಕುತ್ಕೊಂಡ್ರೆ ನನ್ ಕೈಲಿ ಕೊಡಕ್ಕಾಗಲ್ಲ, ಏನ್ ಮಾಡ್ತೀಯ ಮಾಡಿ ಓಡೋಗ್ಬಿಟ್ರು. ಯಾರು ಕೊಡೋರು? ಇದೆ ರೇರಾ ಇದೆ, ಎಲ್ಲ ಇದೆ, ಬಟ್ ಕೊಡೋರು ಯಾರು? ಇವೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಏನ್ ಮಾಡ್ತೀರಾ ಹೇಳಿ? ಇಲ್ಲಿ ಕೇಸ್ ನಿಮ್ ಮುಂದೆನೆ ಬರ್ತವೆ. ನಾಳೆ ಆಫೀಸರ್ ಆಗಿ ಬಂದ್ ಕುತ್ಕೊಂಡ್ರೆ ಇಲ್ಲೇ ಬೆಂಗಳೂರಲ್ಲಿ ಈ ತರದ್ದೇ ಕೇಸ್ಗಳು ನಿಮ್ ಮುಂದೆ. ಯಾರು? ಬಿಲ್ಡರ್ಸ್ ಮಾಡ್ತಿರೋದೇ ಅವ್ರು. ಫಸ್ಟ್ ಆಫ್ ಆಲ್ ಪ್ಲಾನ್ ತಗೊಂಡಿಲ್ಲ, ಅಷ್ಟೆಲ್ಲ ವರಿ ಮಾಡ್ಕೊಂಡಿದ್ರೆ ಅವ್ರು ಯಾಕೆ?
ಆಮೇಲೆ ಓಕೆ ನೀವು ಹೋಮ್ ಓನರ್ಸ್ಗೆ ಇನ್ಸೂರೆನ್ಸ್ ತಗೊಂಡಿರ್ತೀವಿ ಡೆಸ್ಟ್ರಾಯ್ ಆದ್ರೆ ಅನ್ನಕ್ಕೆ, ಇಲ್ಲಿಗಲ್ ಇರೋದಕ್ಕೆ ಇನ್ಸೂರೆನ್ಸ್ ಅಪ್ಲೈ ಆಗಲ್ಲ, ಲೀಗಲ್ ಇರೋದಕ್ಕೆ ಅಪ್ಲೈ ಆಗತ್ತೆ ಅಂತಾರೆ ಅವರು. ಅವರು ಕೊಡಲ್ಲ, ಹೋಮ್ ತಗೊಂಡಾಗ ಇನ್ಸೂರೆನ್ಸ್ ಕೊಡ್ತಾರೆ, ಬಟ್ ಇಲ್ಲಿಗಲ್ ಇರೋದಕ್ಕೆ ನಾವು ಅಪ್ರೂವಲ್ ನಾವು ಕೊಡಲ್ಲ ಸ್ಯಾಂಕ್ಷನ್ ಅಂತಾರೆ ಅವ್ರು. ನೀವ್ ಯಾಕೆ ಇಲ್ಲಿಗಲ್ ತಗೊಂಡಿದ್ದೀರಿ, ಇನ್ಸೂರೆನ್ಸ್ ಅದಕ್ಕೆ ಅಪ್ಲೈ ಆಗಲ್ಲ ಅಂತ. ಹ್ಮ್ ಸರಿ, ಈಗ ಡೆಸ್ಟ್ರಾಯ್ ಮಾಡ್ತಿರೋ ಬಿಡ್ತಿರೋ ನಿಮಗ್ ಬಿಟ್ಟಿದ್ದು, ಅದು ಒಂದು ಆನ್ಸರ್ ಆಯ್ತು. ಡೆಸ್ಟ್ರಾಯ್ ಮಾಡಿದ್ರೆ ಏನ್ ಮೆಸೇಜ್ ಹೋಗುತ್ತೆ, ಮಾಡದೆ ಹೋದ್ರೆ ಇವಾಗ ಓಕೆ ಅಷ್ಟೊಂದು ರಿಸೋರ್ಸ್ ವೇಸ್ಟ್ ಆಗುತ್ತೆ ಅಂತ ನಿಮ್ಗೆ ಅನಿಸ್ ನೀವು ಮಾಡ್ತೀರಾ. ನೀವು 6,600 crore ಬಗ್ಗೆ ಯೋಚನೆ ಮಾಡ್ತೀವಿ, ಅರ್ಥ ಆಗ್ತಿದೆಯಾ? ಎಷ್ಟು 6 lakh crore, 60 lakh crore, 600 lakh crore ಅಷ್ಟು ಮುಂದೆ ಆಗೋವಿದಾವೆ. ಒಂದು ಮೆಸೇಜ್ಗೋಸ್ಕರ ಇದನ್ನ ಓಡ್ ಹಾಕ್ಸಿದ್ರೆ ನೆಕ್ಸ್ಟ್ ಎಲ್ಲಾರು ವಿತೌಟ್ ಅಪ್ರೂವಲ್ ಹೋಗೋದೇ ಇಲ್ಲ. ಆಯ್ತು, ಸಪೋಸ್ ಆಯ್ತು ನೀವು ಇದರ ಈ ಡಿಸಿಷನ್ ಆ ಡಿಸಿಷನ್, ಇನ್ ಯಾವತ್ತು ಇದು ಆಗ್ಬಾರ್ದು ಅಂದ್ರೆ ಬೇರೆ ಏನ್ ಮಾಡ್ಬೋದು ನೀವು? ಆನ್ಲೈನ್ ಇದ್ದವ್ರು ಮಾತಾಡ್ರಪ್ಪ, ಋತಿಕ್, ಪ್ರಣತಿ, ವೀಣಾ, ಮೋಹಿತ್, ಕೆಲವ್ರು ಮೋಹಿತ್ ಇದ್ರಲ್ಲ, ಮೋಹಿತ್ ಇದಾರೆ, ಮೋಹಿತ್, ಸಂದೇಶ್. ನಾನೇನೋ ರಾಕೆಟ್ ಸೈನ್ಸ್ ಕೇಳ್ತೀನಿ ಅನ್ನೋ ಗತಿ ಮಾಡ್ತಿರ್ಲಿಲ್ಲ, ಇದ್ರಲ್ಲಿ ಏನ್ ಸಿಂಪಲ್ ಕ್ವಶನ್, ಬಟ್ 20 marks ವರ್ತು. KS ಆದ್ರೂ ಬರುತ್ತೆ, IAS ಆದ್ರೂ ಬರುತ್ತೆ. ಏನ್ ಮಾಡ್ತೀರಾ ಹೇಳಿ, ಏನ್ ಪ್ರಿಕಾಷನ್ ತಗೊಳ್ತೀರಾ ನೆಕ್ಸ್ಟ್ ಅಂತ ಕೇಳ್ತಿದ್ದೀನಿ. ಈ ತರ ಆಗ್ಬಾರ್ದಪ್ಪ. ಯಾರು ರೂಟ್ ಕಾಸ್ ನ ಸ್ಟಾಪ್ ಮಾಡ್ತಾರ ಅದು ಲೀಡರ್ಶಿಪ್ ಕ್ವಾಲಿಟಿ ತೋರಿಸುತ್ತೆ, ಅರ್ಥ ಆಗತ್ತಲ್ಲ? ಇನ್ ಯಾವತ್ತೂ ಆಗ್ದಂಗ್ ಮಾಡಕ್ ಏನ್ ಸಾಧ್ಯತೆ ಇದೆ, ಈ ತರ ಆಗ್ಲೇಬಾರ್ದು. ಹ್ಮ್ ಅದು ಒಂದಾಯ್ತು, ಓಕೆ, ಅದನ್ನು ಸರಿನೇ, ಇಲ್ಲ ಅಂತ ಹೇಳ್ತಿಲ್ಲ. ಹ್ಮ್ ಅದು ಫಸ್ಟ್ ಸ್ಟೆಪ್ ಅಲ್ಲ, ಅದಾಯ್ತು. ನೆಕ್ಸ್ಟ್ ಹೆಂಗೆ ಈ ತರದ್ ಆಗ್ಬಾರ್ದು. ಒನ್ ಸೈಡ್ ಪಾರ್ಟ್ ಡಿಸ್ಕಸ್ ಮಾಡಿದ್ವಿ, ಅದು ನಿಮಗೆ ಬಿಡ್ತೀನಿ. ಕನ್ವರ್ಟ್ ಮಾಡ್ಕೊಡ್ತಿರೋ ನಿಮ್ ಜಸ್ಟಿಫಿಕೇಶನ್ ಅದು. ಇಲ್ಲ ಸರ್, ಇದೊಂದು ಪ್ಲಾನ್ ಅಪ್ರೂವಲ್ ನಾವು ಕೊಟ್ಟು ಅವ್ರ ಹತ್ರ ಹೆವಿ ಫೈನ್ ಹಾಕಿ ಅವ್ರನ್ನ ಬ್ಲಾಕ್ ಲಿಸ್ಟ್ ಮಾಡಿ ಸಿಟಿಸನ್ಸ್ ತೊಂದರೆ ಆಗ್ಬಾರ್ದು ಅಂತ ಮಾಡ್ತೀವಿ ಅಂತ ಹೇಳ್ತಿರೋ ಹೇಳಿ. ಅಥವಾ ಅವ್ರ ಬಿಲ್ಡರ್ಗೆ ವಿತ್ ಇಂಟ್ರೆಸ್ಟ್ ಅವ್ರಿಗೆ ವಾಪಸ್ ಪೇ ಮಾಡಕ್ ಹೇಳ್ಬಿಟ್ಟು ನಾವು ಅದನ್ನ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಿರೋ ಹೇಳಿ. ಇದಾಯ್ತು, ಈ ಇವೆಂಟ್ ಆಯ್ತು. ಮುಂದೆ ಯಾವತ್ತು ಆಗಿದ್ದು ಬರೀ ಎಕ್ಸಿಸ್ಟಿಂಗ್ ಥಿಂಗ್ ಹ್ಯಾಂಡಲ್ ಮಾಡೋದು ನಿಮ್ ಕೆಲಸ, ಮುಂದೆ ಆಗ್ಬಾರ್ದು. ಏನ್ ಮಾಡ್ತೀರಾ ಹೇಳಿ. ಏನ್ ಮಾಡ್ಬೋದು ವೀಣಾ? ಅದಾಯ್ತು, ಅದು ರ್ಯಾಂಡಮ್ ಮಾಡೋದು, ನೋಡಿ ಯಾರು ಹೇಳ್ತಾರೆ. ಸಿ ಯು ಮಸ್ಟ್ ಡೂ ಪರ್ಮನೆಂಟ್ ಸೊಲ್ಯೂಷನ್ ವಿಚ್ ಇಸ್ ವೆರಿ ಫಿಸಿಬಲ್ ಇನ್ ದಿಸ್ ಟೆಕ್ನಾಲಜಿ ಡ್ರಿವನ್ ವರ್ಲ್ಡ್. ಸಿ ಓಕೆ ಆಯ್ತು, ರೂಲ್ ಸಿಂಪ್ಲಿಫೈ ಮಾಡ್ತೀರಾ, ಫೈನ್, ತೊಂದ್ರೆ ಇಲ್ಲ. ಮತ್ತೆ ಓಕೆ, ಅವೇರ್ನೆಸ್ ಮಾಡ್ತೀರಾ. ಮತ್ತೆ ಸರ್, ಆ ಪ್ರಾಪರ್ಟಿದು ಸರ್ವೆ ಡೀಟೇಲ್ಸ್ ಎಲ್ರಿಗೂ ಸಿಗೋ ತರ ಸರ್ವೆ ಡೀಟೇಲ್ ಸಿಗುತ್ತೆ, ಅದೇನಿದೆ ಪ್ರಾಬ್ಲಮ್ ಅಂದ್ರೆ ಹೆಂಗ್ ಅದರಿಂದ ಸಾಲ್ವ್ ಹೆಂಗ್ ಆಗುತ್ತೆ? ಸೊ ದಟ್ ಅವ್ರು ಪರ್ಚೇಸ್ ಮಾಡಕ್ಕಿಂತ ಮುಂಚೆ ಇದು ಕಾಮನ್ ಮ್ಯಾನ್ ಕೂಡ ವಿತೌಟ್ ಲಾಯರ್. ಓಕೆ, ಆನ್ಲೈನ್ ಪೋರ್ಟಲ್ ಅಲ್ಲಿ ನಾವು ಮುಂಚೆನೆ ಯಾವ್ದು ಪ್ಲಾನ್ ಅವೈಲೇಬಲ್ ಇದೆ ಯಾವ್ದು ಇಲ್ಲ, ಈಗ ಹೋಗಿ ಎಕ್ಸ್ಪರ್ಟ್ ಹತ್ರ ನೋಡ್ಕೊಂಡ್ ಬರೋದಲ್ಲ, ಜಸ್ಟ್ ಲಾಗಿನ್ ಆಗ್ಬಿಟ್ಟು ಎಂಟ್ರಿ ಮಾಡಿ ಸರ್ವೆ ಡೀಟೇಲ್ಸ್, ಅದಕ್ಕೆ ಪ್ಲಾನ್ ಸಿಕ್ಕಿದ್ಯೋ ಸಿಕ್ಕಿಲ್ವೋ ಅಂತ ಯಾರಿಗ್ ಬೇಕಾದ್ರೂ ಗೊತ್ತಾಗುತ್ತೆ. ನೆಕ್ಸ್ಟ್, ಗುಡ್, ಸಿಂಪಲ್ ವೇ. ನೋಡ್ಬಿಟ್ಟು ನೀವೇ ಅಲ್ಲಿ ತಗೋಬೇಕೋ ಬೇಡ ಅಂತ ಇವ್ರು ಅಲ್ಲಿ ಹೋಗಿ ಅನೌನ್ಸ್ ಮಾಡೋವರೆಗೂ ಕಾಯ್ಬೇಕಾಗಿಲ್ಲ. ಕರೆಕ್ಟಾ? ಮತ್ತೆ ರಿಜಿಸ್ಟ್ರೇಷನ್ ಆಗ್ದಂಗಂತೂ ಯಾರು ಪರ್ಚೇಸ್ ಮಾಡಲ್ಲ ಅಲ್ವಾ? ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಪರ್ಚೇಸ್ ಆಗ್ಲೇಬೇಕಲ್ವಾ? ಯಾಕೆ ಸಬ್ ರಿಜಿಸ್ಟರ್ ಆಫೀಸು ಪ್ಲಾನ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋದ್ ಬೇಡವಾ? ಕರೆಕ್ಟ್ ಅಲ್ವಾ? ಅದು ಗೌರ್ಮೆಂಟ್ ಸೆಟಪ್ ಅಲ್ವಾ? ಪ್ಲಾನಿಂಗ್ ಅಪ್ರೂವಲ್ ಏನೇನ್ ಚೆಕ್ ಲಿಸ್ಟ್ ಇದೆ ಅದು ಇದ್ರೇನೆ ನಾನು ರಿಜಿಸ್ಟ್ರೇಷನ್ ಮಾಡ್ತೀನಿ ಅಂತ ಹೇಳ್ಬೋದಲ್ವಾ? ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಸುಮ್ನೆ ರಿಜಿಸ್ಟ್ರೇಷನ್ ಮಾಡ್ಕೊಡೋದಲ್ಲ ಅಲ್ವಾ? ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವಾ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ಬೇಕಾದ್ರೆ? ಕರೆಕ್ಟ್ ತಾನೆ? ಗೌರ್ಮೆಂಟ್ ಆ ಪ್ರಾಪರ್ಟಿ ಮೇಲೆ 5 ಲಕ್ಷ 10 ಲಕ್ಷ ರಿಜಿಸ್ಟ್ರೇಷನ್ ಫೀಸ್ ತಗೊಳತ್ತಲ್ವಾ? ತಗೊಳುತ್ತಾನೆ. ಮತ್ತೆ ಅವ್ರ ಡ್ಯೂಟಿ ಇಲ್ವಾ ಅಲ್ಲಿ? ನಾನು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ
ಇವೆಲ್ಲ ವೆರಿಫೈ ಮಾಡ್ಕೊಂಡು ಇದಂದ್ರೆ ಪ್ಲಾನ್ ಇದೆ ಇಲ್ಲ ಪ್ರತಿಯೊಂದು ವೆರಿಫೈ ಮಾಡ್ಕೊಂಡು ನಾನು ರಿಜಿಸ್ಟರ್ ಮಾಡ್ತೀನಿ. ಯಾಕಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ಬೇಕಲ್ಲ. ಹೆಂಗ್ ರಿಜಿಸ್ಟರ್ ಮಾಡ್ಕೊಡ್ತೀರಾ ನೀವು? ಹೋದ ತಕ್ಷಣ ಸುಮ್ ಮಾಡ್ಕೊಟ್ಬಿಟ್ರ ಅವಾಗ ಅಂದ್ರೆ ಇವೆಲ್ಲ ಚೆಕ್ಸ್. ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ಸ್ಟಾಪ್ ಆಗೋಗುತ್ತಲ್ಲ. ಇದು ಪ್ಲಾನ್ ಇಲ್ಲ ನಾವು ರಿಜಿಸ್ಟರ್ ಮಾಡಲ್ಲ ಅಂದ್ರೆ ಮುಗ್ದೋಯ್ತಲ್ಲ ಅಲ್ಲಿಗೆ. ಅವ್ನು ಪರ್ಚೇಸ್ ಮಾಡಕ್ ಆಗಲ್ವಲ್ಲ. ಆಗಲ್ವಾ? ಅಲ್ಲ, ಅದರ್ ಪೀಪಲ್ ಅಲ್ಲ, ಒಬ್ರು ತಗೊಳಕ್ ಆಗಲ್ಲ. ಅವ್ನು ಫಸ್ಟ್ ಸೇಲ್ ಮಾಡಕ್ ಹೋದ್ರು ಒಬ್ರು ತಗೊಳಲ್ಲ. ಯಾಕಂದ್ರೆ ಅಲ್ಲಿ ಇದೆ ಅಲ್ವಾ. 20 ಮಾರ್ಕ್ಸ್ ಕೇಸ್ ಸ್ಟಡಿ ಬರುತ್ತೆ. ಇದನ್ನೆಲ್ಲ ಅನಲೈಸ್ ಮಾಡ್ಕೊಟ್ರೆ ಅವ್ರಿಗೆ ಎಕ್ಸಿಸ್ಟಿಂಗ್ ಥಿಂಗ್ ಹ್ಯಾಂಡಲ್ ಮಾಡಕ್ಕೂ ಬರುತ್ತೆ. ಇವನಿಗೆ ಅವ್ನಿಗೆ ಸೊಲ್ಯೂಷನ್ ಕೊಡಕ್ಕೂ ಬರುತ್ತೆ. ಅದು ಅವೇರ್ನೆಸ್ ಅವನ್ನೂ ಬರೀತೀರಿ. ಮತ್ತೆ ಟೆಕ್ನಿಕಲಿ ಸ್ಟಾಪ್ ಮಾಡಕ್ ಏರಿಯಾ ಇದೆ. ಒಂದು ಪಾಸ್ ಆಗಕ್ ಆಗಲ್ಲ. ಅದನ್ನ ರಿಜಿಸ್ಟ್ರೇಷನ್ ಆದ್ರೇನೆ ಅದು ಸೆಲ್ಲಿಂಗ್ ಆಗೋದು. ಸೊ ನೀವು ರಿಜಿಸ್ಟ್ರೇಷನ್ ಸ್ಟೆಪ್ ಅಲ್ಲಿ ಯಾಕೆ, ಅದು ಗವರ್ಮೆಂಟೇ ಅಲ್ವಾ, ರಿಜಿಸ್ಟ್ರೇಷನ್ ಅಮೌಂಟ್ ಎದಕ್ ತಗೋತಿದ್ದೀರಾ ನೀವು? ಸೊ ಅರ್ಥ ಆಗ್ತಿದೆಯಾ? ಈ ತರ ಥಾಟ್ಗಳು ಬರಬೇಕು ನಿಮಗೆ. ಐಡಿಯಾ ಬಂತ 20 ಮಾರ್ಕ್ಸ್ ಹೆಂಗ್ ಎಲಾಬ್ರೇಟ್ ಮಾಡ್ಬೇಕು ಅಂತ. ಎಕ್ಸಿಸ್ಟಿಂಗ್ ಸಿನಾರಿ ಎಕ್ಸ್ಪ್ಲೇನ್ ಮಾಡ್ಬೇಕು, ಹಿಂಗ್ ಇರ್ಬೇಕು, ಮತ್ತೆ ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಅವ್ರ ದುಡ್ಡು ವಾಪಸ್ ಕೊಡ್ಸೋದು ಮಾತಾಡ್ಬೇಕು. ಈಗ ಹಿಂಗ್ ತಪ್ಪಾಗಿದೆ ಅಂತಂದ್ರೆ ಅವ್ರಿಗೆ ಬಿಲ್ಡರ್ ಕೊಟ್ಟಿಲ್ಲ ಅಂದ್ರೆ ಗವರ್ಮೆಂಟ್ ಅವ್ರಿಗೆ ಫುಲ್ಫಿಲ್ ಮಾಡ್ಬೇಕು. ಯಾರಿಗೆ? ಫ್ಲಾಟ್ ತಗೊಂಡಿರೋರಿಗೆ. ಮೇ ಬಿ ನಾಟ್ ಫುಲ್ಲಿ, ಅವ್ರದ್ದು ಮಿಸ್ಟೇಕ್ ಇದೆ. ಒಂದು 50%, 60% ಗವರ್ಮೆಂಟ್ ಕಾಂಪನ್ಸೇಷನ್ ತರ ಕೊಡ್ತೀನಿ ಅಂತ. ಫುಲ್ ಕೊಡ್ತೀನಿ ಅನ್ನಂಗಾದ್ರೆ ಎಲ್ಲರೂ ಬಿಡು, ನಮ್ಗೆ ಹೆಂಗಿದ್ರು ಗವರ್ಮೆಂಟ್ ಕೊಡುತ್ತೆ, ಹಂಗೂ ಆಗ್ಬಾರ್ದು. ಏನೋ ಹ್ಯುಮ್ಯಾನಿಟರಿಯನ್ ಗ್ರೌಂಡ್ ಮೇಲೆ, ಯಾಕಂದ್ರೆ ತುಂಬಾ ಹಾರ್ಡ್ ಮನಿ ತಗೊಂಡ್ಬಂದು ಹಾಕಿರ್ತಾರೆ. ಕಷ್ಟಪಟ್ಟು 10 ವರ್ಷ 20 ವರ್ಷ ದುಡಿದಿದ್ದು ಒಂದ್ ಮನೆ ತಗೊಂಡಿರ್ತಾರೆ. ಸೊ ಎಮೋಷನ್ಸ್ ಅದನ್ನು ಅರ್ಥ ಮಾಡ್ಕೋಬೇಕು. ಈ ತರದ್ ಪ್ರಾಬ್ಲಮ್ಸ್ ಇರುತ್ತೆ. ಓಕೆ. ಸೊ ಗವರ್ಮೆಂಟ್ ಅಂತ ಇರೋದು ಯಾಕೆ? ಇಂಥವನ್ನೆಲ್ಲ ಸ್ಟಾಪ್ ಮಾಡಕ್ಕೆ. ಅವ್ರ ಕಡೆಗೆ ತಪ್ಪಿಲ್ಲ ಅಂತಲ್ಲ, ಬಟ್ ಮೇಜರ್ ತಪ್ಪು ಗವರ್ಮೆಂಟ್ ಕಡೆಗಿದೆ. ಮತ್ತೇನ್ ಕೊಡ್ಬೋದು? ಇದು ಒಂದಾಯ್ತು. ಬೇರೆ ಇನ್ನೋವೇಟಿವ್ ಈ ತರದ್ ಕೊಡ್ಬೇಕು. 20 ಮಾರ್ಕ್ಸ್ ಕ್ವಶನ್ ನಾನು ಡಿಸ್ಕಸ್ ಮಾಡಿದೆ ಇವಾಗ. ಅರ್ಥ ಆಗ್ತಿದ್ಯಾ? ಇನ್ನೂ ಕೊಡ್ಬೋದು. ಹ್ಮ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮತ್ತೇನ್ ಸೊಲ್ಯೂಷನ್ ಕೊಡ್ಬೋದು? ಸಿ ಮ್ಯಾಪಿಂಗ್ ಎಲ್ಲ ಮಾಡ್ತಾರೆ ಗೊತ್ತಲ್ವಾ ಈಗ, ಕ್ರಾಪ್ ಲಾಸ್ ಅದಕ್ಕೆಲ್ಲ. ಕರೆಕ್ಟ್ ತಾನೆ? ಸೊ ಇಲ್ಲೂ ಜಿಯೋ ಮ್ಯಾಪಿಂಗ್ ಮಾಡ್ಬೇಕು. ಆಫೀಸರ್ ಹೋಗೋದ್ ಬೇಕಿಲ್ಲ ಅಲ್ಲಿಗೆ. ಈ ಏರಿಯಾದಲ್ಲಿ ಖಾಲಿ ಇತ್ತು ನಿನ್ನೆ, ಇವತ್ತು ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇಟ್ ಶುಡ್ ಸೆಂಡ್ ಅ ಮೆಸೇಜ್ ಟು ದ ಆಫೀಸ್ ವೆದರ್ ಏನೋ ಪ್ಲಾನ್ ಹ್ಯಾಸ್ ಬಿನ್ ವಾಟ್ ಎವರ್ ರಿಕ್ವೈರ್ಡ್ ಥಿಂಗ್ಸ್ ಆರ್ ಓಕೆ. ಅಟ್ ಲೀಸ್ಟ್ ಅವಾಗ ಆಫೀಸರ್ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬಹುದು, ಇವರೆಲ್ಲ ತಗೊಂಡಿದಾರ ಇಲ್ವಾ ಅಂತ. ಬಿಲ್ಡಿಂಗ್ ಪೂರ್ತಿ ಕಟ್ಟಿ ಎಲ್ಲ ಮುಗಿದು ಸೆಲ್ ಮಾಡಿ ಇದು ಆದ್ಮೇಲೆ ಕಾಯಂತದೇನೋ ಅಂತ ಹೇಳ್ತಾರೆ. ಅದು ಅಡ್ವಾನ್ಸ್ ಅಲ್ಲ. ಅವಾಗ ರಿಸೋರ್ಸ್ ಯಾರಿಗೂ ನಿಮಗೆ ಬಿಲ್ಡಿಂಗ್ ಕಟ್ಟಿದ್ರು ಅಯ್ಯೋ ಅಷ್ಟೊಂದು ದೊಡ್ಡ ಲಾಸ್ ಮಾಡ್ತಿದೀವಿ ಅನ್ನೋ ಫೀಲಿಂಗು ಇರಲ್ಲ. ಮಾಡ್ಬೋದಲ್ವಾ? ಇದು ಯೂಸ್ ಮಾಡ್ತಿರೋ ಟೆಕ್ನಾಲಜಿನೇ, ಹೊಸದೇನಲ್ಲ. ಕರೆಕ್ಟ್. ಸೊ ಇದೆಲ್ಲ ಆಪ್ಷನ್ಸ್ ಇದೆ. ನಿಮ್ ಮಲ್ಟಿಪಲ್ ಚೆಕ್ಸ್ ಇದೆ. ಇಷ್ಟೆಲ್ಲ ಇಟ್ಕೊಂಡು ನಾವು ಮಾಡ್ತಿಲ್ಲ ಅಂದ್ರೆ ನಾಟ್ ಗುಡ್ ಅಷ್ಟೇ. ಅದನ್ನೇ ಹೇಳ್ತಿರೋದು. ಅಪ್ರೂವಲ್ ತಗೊಳ್ದೆ ಕಟ್ತಾರೆ ಅಂದ್ರೆ ಈ ಲೂಪ್ ಹೋಲ್ಗಳು ಇರೋದಕ್ಕೆ. ಬಿಡು, ಸೆಲ್ ಮಾಡ್ತೀವಿ ಜೈ ಅಂತ ಹಿಂದೆ ಮಾಡಿರ್ತಾರ ಹಂಗೆ. ಅರ್ಥ ಆಗ್ತಿದ್ಯಾ? ಈಗ ಅಪ್ರೂವಲ್ ಅಲ್ಲಿ ಪ್ಲಾನ್ ಅಪ್ರೂವಲ್ ಅಂದ್ರೆ ಏನಕ್ಕೆ, ಯಾಕೆ ಕೊಡ್ಬೇಕು? ಸುತ್ತಮುತ್ತ ಏನ್ ಡಿಸ್ಟರ್ಬ್ ಆಗುತ್ತೆ, ಮತ್ತೆ ಆ ಏನು ಸಾಯಿಲ್ ಸ್ಟ್ರೆಂತ್ ಹೆಂಗಿದೆ, 10 ಫ್ಲೋರ್ ಕಟ್ಟಾಕಿ ಇದೆಯಾ, 20 ಫ್ಲೋರ್ ಕಟ್ಟಾಕಿ ಇದೆಯಾ, ಬರೀ 2 ಫ್ಲೋರ್ ಕಟ್ಟಾಕಿ ಇದೆಯಾ, ಇವೆಲ್ಲ ನೋಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಪ್ಲಾನ್ ಅಪ್ರೂವಲ್ ಸಿಗಲ್ಲ ಅಂತ, ಇಷ್ಟು ಫ್ಲೋರ್ ಸಿಗಲ್ಲ ಅಂತ. ಸೊ ಅದು ಕಟ್ಬಿಟ್ಟು ಬಡ ಮಾರ್ಬಿಡ್ತಾರೆ. ಅವ್ರ ಹೆಡ್ಡೇಕ್ ಆಮೇಲೆ ಹೊಡೆದಾಡ್ಕೊಳ್ಳಿ ಅಂತ. ಯಾರು ಪರ್ಚೇಸ್ ಮಾಡಿರ್ತಾರ ಅವ್ರಿಗೂ ಅಲ್ಟಿಮೇಟ್ಲಿ ಏನೋ ಒಂದು ಇರ್ಲೇಬೇಕಲ್ಲ. ಈಸಿ ಇದ್ರೆ ಯಾರು ತಗೊಂಡ್ಬಿಟ್ಟು ಮಾಡ್ಬಿಡ್ತಾರೆ. ಸೊ ಪ್ಲಾನ್ ಕೊಡೋ ಉದ್ದೇಶ ಏನು? ಸಿಟಿ ಡೆವಲಪ್ಮೆಂಟ್ ಕನ್ಸರ್ನ್ ಇಟ್ಕೊಂಡು. ಈಗ ಹೈ ರೈಸ್ ಬಿಲ್ಡಿಂಗ್, ಏರೋಪ್ಲೇನ್ ಇರೋ ಅಂದ್ರೆ ಏನೋ ಏರ್ಪೋರ್ಟ್ ಇರೋ ಕಡೆ ಕೊಡಲ್ಲ. ಯಾಕೆ ಅಂದ್ರೆ ಚಾನ್ಸಸ್ ಇದು ಫ್ಲೈಟ್ ಇದಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ಬೋದು ಅಂತ ಸುತ್ತಮುತ್ತ ಕೊಡಲ್ಲ. ಯಾಕಂದ್ರೆ ಟೇಕ್ ಆಫ್ ಆಗೋ ಟೈಮಲ್ಲಿ ಕೆಳಗಡೆನೆ ಇರುತ್ತೆ. ಹೈ ರೈಸ್ ಬಿಲ್ಡಿಂಗ್ ಅಲೋ ಮಾಡಲ್ಲ. ಸೊ ಮಲ್ಟಿಪಲ್ ರೀಸನ್ಸ್ ಇರ್ತವೆ. ಮತ್ತೆ ಅಪ್ರೂವಲ್ ಅಂತ ಹಂಗೆ ಸುಮ್ಮನೆ ಕಟ್ಕೊಳ್ಳಿ ಅಂತ ಬಿಡ್ಬೋದಿತ್ತು. ಯಾಕೆಂದ್ರೆ ಸಿಟಿ ಡೆವಲಪ್ಮೆಂಟ್ ಹೋಲಿಸ್ಟಿಕ್ ಪ್ಲಾನ್ ಅಲ್ಲಿ ಯಾವ್ದು ಕೊಡಬೇಕು ಯಾವ್ದು ಕೊಡಬಾರ್ದು ಅಂತ BBMP ಹ್ಯಾಸ್ ಟು ಡಿಸೈಡ್ ಅಲ್ವಾ? ಅದು ಡೌಟ್ ಯಾಕೆ?
ಡೌಟ್ ಯಾಕೆ? ಅದನ್ನೇ ನಾನು ಹೇಳ್ತಾ ಇರೋದು, ಆಕ್ಷನ್ ಯಾರಾಗ ಎಷ್ಟು ತಗೋಬೇಕು ಅಂತ ಅದಕ್ಕೆ ಹೇಳಿದ್ದು. ಸೊ ಅಲ್ಲೂ ಲ್ಯಾಬ್ಸ್ ಆಗಿದೆ ಅಲ್ವಾ ರಿಜಿಸ್ಟ್ರೇಷನ್ ಇದ್ರಲ್ಲಿ, ನೀವು ನೋಡ್ಬೇಕಾಗಿತ್ತಲ್ವಾ, ಸುಮ್ನೆ ಹೆಂಗ್ ರಿಜಿಸ್ಟರ್ ಮಾಡ್ಕೊಟ್ರಿ? ಅದನ್ನೇ ಹೇಳ್ತಿರೋದು. BBMP ಗೊತ್ತಿಲ್ಲ ಅಂತನಾ? ಗೊತ್ತಿಲ್ಲ, ಅದನ್ನೇ ಹೇಳ್ತಿರೋದು ನಾನು. ಗೊತ್ತೇ ಇಲ್ಲ, ಇವತ್ತೇ ಬಂದು ಹಾಕಿದ್ದಾರೆ ಅಂತ ಹೇಳ್ತಾ ಇಲ್ಲ ಅಲ್ಲಿ. ಸೊ ಯಾರ್ದೋ ಸಪೋರ್ಟ್ ಇಲ್ದೇನೆ ಅವ್ರು ಮಾಡಿರಕ್ ಸಾಧ್ಯ ಇಲ್ಲ. ಆದ್ರೆ ಅದು ಬಿಗ್ಗರ್ ಆದಾಗ ಅದು ಲೆಕ್ಕಕ್ಕೆ ಬರಲ್ಲ ಅಲ್ಲಿ. ಇಸ್ ಇಟ್ ಕ್ಲಿಯರ್? ಸೊ ಅಂದ್ರೆ ಈ ತರ ಯೋಚನೆ ಮಾಡ್ಬೇಕು. ಒಂದು ಇಂಡಿಪೆಂಡೆಂಟ್ ಬಾಡಿಯಾಗಿ ವರ್ಕ್ ಮಾಡ್ತಾ ಇದೆ BBMP. ಸೊ ಅಷ್ಟು ಪವರ್ಸ್ ಇದೆ, ಎಲ್ಲ ಮಾಡಬಹುದು. ಬಟ್ ದೇ ಆರ್ ಟಾಕಿಂಗ್ ಅಬೌಟ್ ಪಂಚಾಯತ್. BBMP ಎಷ್ಟು ಪವರ್ಫುಲ್ ಬೇಕಂದ್ರೆ ಅಷ್ಟು ಪವರ್ಫುಲ್. ಅದೇ ಹೇಳಿದ್ರೆ ಡೆಮಾಲಿಷ್ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ಎಷ್ಟು ಬೇಕಾದ್ರೆ ಫೈನ್ ಹಾಕೋದು, ಅಕ್ರಮ ಎಲ್ಲದೂ ಅವರೇ ಮಾಡೋಷ್ಟು ಕೆಪಾಸಿಟಿ ಇದೆ, ಪವರ್ಫುಲ್ ಇದೆ, ಇಂಡಿಪೆಂಡೆಂಟ್ ಇದೆ. ಬಟ್ ಇಲ್ಲಿ ಪಂಚಾಯತ್ ಹಂಗಿಲ್ಲ. ಹಾ, ಡೆಲ್ಲಿ ಹೈಕೋರ್ಟ್, ಐ ಗೆಸ್ ಡೆಲ್ಲಿ ಹೈಕೋರ್ಟ್ ಡೆಮಾಲಿಷ್ ಮಾಡಿದ್ರು. ಸೊ ನೆಕ್ಸ್ಟ್ ಯಾರೇ ಕಟ್ಟಬೇಕಂದ್ರೂ ನಡೀತಾರೆ, ಯಾಕಂದ್ರೆ ಇಟ್ಸ್ ನಾಟ್ ಸ್ಮಾಲ್ ಲಾಸ್. ಅರ್ಥ ಆಯ್ತಲ್ಲ? ಮೇ ಬಿ 1000 crore ವರ್ತ್ ಪ್ರಾಜೆಕ್ಟ್, ಅದಕ್ಕಿಂತ ಜಾಸ್ತಿ ಇತ್ತು ಅನ್ಕೋತೀನಿ. ಗ್ರೂಪ್ ಹೆಸರು ನೆನಪಿಲ್ಲ, ಬಟ್ ಹಾ ಅದೇ ಹೊರಗಡೆ ಸುತ್ತಮುತ್ತ ಇದು ಕ್ಲಾಸ್ ಆಗ್ದಂಗೆ ಮಾಡಿದ್ರು. ವಿಡಿಯೋ ಇಸ್ ದೇರ್ ದ ಯೂಟ್ಯೂಬ್ ಡೆಮಾಲಿಷನ್. ಬಟ್ ಅದು ಎಂತ ಸ್ಟ್ರಾಂಗ್ ಮೆಸೇಜ್ ಕಳಿಸ್ಬಿಡುತ್ತೆ ಎಲ್ಲರಿಗೂ ಅಂದ್ರೆ, ಮುಂಚೆ ಆದ್ರೆ ಏನಾರ ಓಕೆ ಫೈನ್ ಕಟ್ಟಿ ಅಂದ್ರೆ ನೆಕ್ಸ್ಟ್ ಹಂಗೇನೆ ಬಿಡು, ಆಮೇಲೆ ಫೈನ್ ಕಟ್ಟಿಸ್ಕೊತಾರೆ, ಅಷ್ಟೇ ತಾನೆ. ವೆನ್ ಯು ನೋ ದ ಕಾನ್ಸಿಕ್ವೆನ್ಸ್ ಆರ್ ಸಿಂಪಲ್, ದೇ ವಿಲ್ ಮೇಕ್ ಯೂಸ್ ಆಫ್. ಈ ಬೆಂಗಳೂರಲ್ಲಿ ಆಗ್ತಿರೋದು ಅದೇನೆ, ಎಲ್ಲ ಖಾತೆಗಳು ಆರಾಮಾಗಿ ಸೆಲ್ ಆಗ್ತಿದಾವೆ. ರೀಸನ್ ಏನಂದ್ರೆ ಡೆಫಿನೆಟ್ಲಿ ದೇ ವಿಲ್ ಕನ್ವರ್ಟ್ ಇಟ್. ಯಾಕೆಂದ್ರೆ ಹಿಂದೆ ಎಲ್ಲವೂ ಹಂಗೆ ಮಾಡ್ಕೊಂಡ್ ಬಂದಿದ್ದಾರೆ, ಕನ್ವರ್ಟ್ ಮಾಡಿದ್ದಾರೆ. ಹಾ, ಓಕೆ. Again, that is also same thing. See, as per the proper thing, Raja Kalve, okay, the large drainage system should not be affected, but they have constructed on top of that. Even the Orion Mall is also constructed on top of a big ಇದು. ಸೊ ಡೆಫಿನೆಟ್ಲಿ ವಾಟರ್ ವಿಲ್ ಫ್ಲಡ್. ಅದಕ್ಕೆ ಹೇಳೋದು ಪ್ಲಾನಿಂಗ್ ಪ್ರೊಸೆಸ್ ಅಲ್ಲಿ ಯಾಕೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಆಫೀಸರ್ಸ್ ಅದನ್ನ ಅಲೋ ಮಾಡಬಾರ್ದು, ಮಾಡಿದ್ದಾರೆ ಅಂದ್ರೆ ಈ ತರ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ. ಫ್ಲಡ್ಡಿಂಗ್ ಆಗದೆ ಯಾಕೆ? ಚೆನ್ನೈ ಫ್ಲಡ್ ಯಾಕೆ ಆಗ್ತದೆ? ಪ್ರಾಪರ್ ಟೌನ್ ಪ್ಲಾನಿಂಗ್ ಅನ್ನ ಎನ್ಶೂರ್ ಮಾಡದೇ ಇದ್ದಾಗಲೇ ಆಗೋದು. ಸೊ ಬಟ್ ವಿತ್ ರೆಸ್ಪೆಕ್ಟ್ ಟು ಪಂಚಾಯತ್, ಓಕೆ, ದಟ್ ಇಸ್ ನಾಟ್ ದೇರ್. ಅದನ್ನೇ ಮಾತಾಡ್ತಿದ್ದ. ಸಿ, ಲೋಕಲ್ ಸೆಲ್ಫ್ ಗವರ್ಮೆಂಟ್ ಆಗ್ಲಿ ಅಂತ ಹೇಳ್ಬಿಟ್ಟು 2004 ಅಲ್ಲಿ, ಓಕೆ, ಸಪರೇಟ್ ಮಿನಿಸ್ಟ್ರಿನೇ ಮಾಡಿದ್ರು ಪಂಚಾಯತ್ ರಾಜ್ಗೆ. ಅದಕ್ಕೊಂದು ಸ್ಟ್ರಾಂಗ್ ಇದನ್ನ ಕೊಡ್ಬೇಕು ಅಂತ. ಅದು ಕೊಟ್ಟರು ಕೂಡ ಏನು ಆ ಲೆವೆಲ್ ಸ್ಟ್ರಾಂಗ್ ಆಗ್ಲಿಲ್ಲ ಪಂಚಾಯತ್. ಸಪರೇಟ್ ಮಿನಿಸ್ಟ್ರಿ ಇದು 92 ನಲ್ಲಿ ಪಾಸ್ ಆಯ್ತು. 2004 ಅಲ್ಲಿ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋದು, ಆಯ್ತಾ. ಬಟ್ ಎಲ್ಲಿ ಫ್ಲಾಪ್ ಆಗ್ತಾ ಇದೆ, ನಾವು ಯಾವಾಗ್ಲೂ ಹೇಳ್ತೀವಿ 3F ಪ್ರಾಬ್ಲಮ್ಸ್ ಅಂತ: ಫಂಕ್ಷನ್ಸ್, ಫಂಕ್ಷನರೀಸ್, ಫಂಡ್ಸ್. ಅವ್ರಿಗೆ ಇರುವಂತಹ ಕೆಲಸಗಳು ಯಾವುದು? ಫಂಕ್ಷನರೀಸ್, ಆಫೀಸರ್ಸ್ ಅಲ್ಲಿ ವರ್ಕ್ ಮಾಡಕ್ ಇರೋದು ಯಾವುದು? ಫಂಡ್ಸ್, ದುಡ್ಡು. ಈ 3 ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇದೆ. ಓಕೆ, ಇರೋದ್ರಲ್ಲಿ ಬೆಸ್ಟ್ ಪರ್ಫಾರ್ಮಿಂಗ್ ಅಂದ್ರೆ ಕರ್ನಾಟಕ ಇಸ್ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಪಂಚಾಯತ್ ರಾಜ್. ಓಕೆ, ಇಂಟರ್ವ್ಯೂ ನಲ್ಲಿ ಹೇಳಕ್ಕಾಗುತ್ತೆ, ಆನ್ಸರ್ ಬರೆಯಕ್ಕಾಗುತ್ತೆ. ಕರ್ನಾಟಕದವರು ಸರ್ ನಮ್ ಸ್ಟೇಟ್ ಬೆಟರ್ ಇದೆ ಅಷ್ಟು ಹೇಳ್ಬಿಟ್ಟು ಕುತ್ಕೊಂಡ್ರೆ ಆಗಲ್ಲ. ಎವಿಡೆನ್ಸ್ ರೆಡಿ ಇಟ್ಕೊಳ್ಳಿಲ್ಲ ಅಂದ್ರೆ ಅಯ್ಯೋ ಆಗದೆ ಹೆಂಗೆ? ಸರ್ ಕ್ಲಾಸ್ ಅಲ್ಲಿ ಹೇಳಿದ್ರೆ ಟಕ್ ಅಂತ ಬಂತು ಹೇಳ್ಬಿಡ್ತೀರ, ಸರ್ ಕರ್ನಾಟಕ ಇಸ್ ಒನ್ ಆಫ್ ದ ಲೀಡಿಂಗ್ ವಿತ್ ರೆಸ್ಪೆಕ್ಟ್ ಟು ಪಂಚಾಯತ್ ರಾಜ್. ಓ ಇಸ್ ಇಟ್? ಸೊ ಕ್ಯಾನ್ ಯು ಎಕ್ಸ್ಪ್ಲೈನ್ ಹೌ ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ ಸ್ಟೇಟ್ಸ್ ಅಂತ ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ. ಅವಾಗ ನೀವು ಬಾಯಿ ಮುಸ್ಕೊಂಡ್ ಕುತ್ಕೊಂಡ್ರೆ ಗಾನ್, ನಿಮ್ ಪಾಸಿಟಿವ್ ನೆಗೆಟಿವ್ ಆಗಿರುತ್ತೆ. ಸೊ ಅವಾಗ ಗೊತ್ತಿಲ್ಲ ಜಸ್ಟಿಫಿಕೇಶನ್ ಅಂದ್ರೆ ಹೇಳದೇ ಇದ್ರೇನೆ ಬೆಟರ್. ಓಕೆ, ಸೊ ಫಿಸಿಕಲ್ ಡೆವಲ್ಯೂಷನ್ ವಿಚಾರಕ್ಕೆ ಬಂದ್ರೆ, ಮನಿನ ಕೊಡೋ ವಿಚಾರಕ್ಕೆ ಬಂದ್ರೆ, ಜನರೇಷನ್ ಆಫ್ ಓನ್ ರೆವೆನ್ಯೂಸ್
ನಿಮಗೆ ನೀವೇ ರೆವೆನ್ಯೂ ಜನರೇಟ್ ಮಾಡ್ಕೊಡಿ ಅಂತ. BBMP ವಿಚಾರಕ್ಕೆ ಬಂದ್ರೆ, ಅರ್ಬನ್ ವಿಚಾರಕ್ಕೆ ಬಂದ್ರೆ ಅವ್ರಿಗೆ ಆಪ್ಷನ್ ಬಹಳ ಇದೆ. ಪ್ರಾಪರ್ಟಿ ಟ್ಯಾಕ್ಸ್ ಆಲ್ಸೋ ಹ್ಯೂಜ್. ಈ ಮೇಲ್ಗಡೆ ಟಾಪಿಕ್ ಇತ್ತು 50% ಪೆನಾಲ್ಟಿನ ರಿಡ್ಯೂಸ್ ಮಾಡ್ತೀವಿ. 50% ಟ್ಯಾಕ್ಸ್ ಅಲ್ಲ ರಿಡ್ಯೂಸ್ ಮಾಡಿರೋದು, ಪೆನಾಲ್ಟಿನ 50%. ನೀವು ಲೇಟಾಗಿ ಕಟ್ಟಿದ್ರೆ ಹಾಕೋ ಪೆನಾಲ್ಟಿ 50% ಕಮ್ಮಿ ಹಾಕ್ತೀವಿ ಅಂತ. ಓಕೆ, ಅದು ಹ್ಯೂಜ್ ರೆವಿನ್ಯೂ ಸೋರ್ಸ್ ಫಾರ್ ದ BBMP. ಆಮೇಲೆ ಪಾರ್ಕಿಂಗ್ ಅಂತ ಮಾಡ್ಕೊಳ್ತಾರೆ, ಪಾರ್ಕಿಂಗ್ ಹೆವಿ ಆಕ್ಷನ್ ಮಾಡ್ತಾರೆ. ಸೊ ಮಲ್ಟಿಪಲ್ ವೇಸ್ ಇದೆ ಆಯ್ತಾ. ಶಾಪ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದಕ್ಕೂ ಸಿಟಿನಲ್ಲಿ ಅವ್ರಿಗೆ ಆಪ್ಷನ್ಸ್ ರೆವಿನ್ಯೂ ಸೋರ್ಸ್ ಸಿಕ್ಕಾಬಟ್ಟೆ ಆಯ್ತಾ. ಬಟ್ ವಿಲೇಜಸ್ ಬಂದ್ರೆ ಅದಿಲ್ಲ. ಅದಕ್ಕೆ ಜನರೇಷನ್ ಆಫ್ ಓನ್ ರೆವಿನ್ಯೂಸ್. ಓಕೆ, ಸೊ ಸೆಂಟ್ರಲ್ ಆಕ್ಟ್ ಅಲ್ಲಿ ಇದೆ, ವೇರಿಯಸ್ ಸ್ಟೇಟ್ಸ್ ಆಫ್ ಪಂಚಾಯತ್ ಹ್ಯಾವ್ ಮೇಡ್ ಪ್ರಾವಿಷನ್ಸ್ ಫಾರ್ ಟ್ಯಾಕ್ಸೇಷನ್ ಕಲೆಕ್ಷನ್ ಸಣ್ಣ ಪುಟ್ಟ. ಬಟ್ ಅದು ಎಷ್ಟೇ ಮಾಡಿದ್ರು, ಎಷ್ಟು ಕಮ್ಮಿ ಇದೆ ಅನ್ನೋದಕ್ಕೆ ದೇ ಆರ್ ಓನ್ಲಿ 1% ಆಫ್ ದ ರೆವಿನ್ಯೂ ಟ್ಯಾಕ್ಸಸ್. ಏನ್ ಮಾಡಕ್ಕಾಗತ್ತೆ ಹೇಳಿ. ಸೊ ವಿಲೇಜ್ ಅಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್, ಪ್ರಾಪರ್ಟಿ ವರ್ತ್ ಎಷ್ಟಿರುತ್ತೆ? ಜಸ್ಟ್ 1% ಆಫ್ ದ ರೆವಿನ್ಯೂ ಥ್ರೂ ಟ್ಯಾಕ್ಸಸ್, ವಿತ್ ರೆಸ್ಟ್ ಬೀಯಿಂಗ್ ರೈಸ್ಡ್ ಆಸ್ ದ ಗ್ರಾಂಟ್ಸ್ ಫ್ರಮ್ ಸ್ಟೇಟ್ ಅಂಡ್ ಸೆಂಟರ್. ಹೌದು, ಉಳಿದಿದ್ದೆಲ್ಲ ಅಮೌಂಟ್ ಅವ್ರಿಗೆ ಬರೋದೇ ಸೆಂಟ್ರೋ ಸ್ಟೇಟ್ ದುಡ್ಡು ಬರೋದು ಪಂಚಾಯತ್ಗಳಿಗೆ. ಅದರಲ್ಲೂ ಎಷ್ಟು 80% ಎಲ್ಲಿಂದ ಬರುತ್ತೆ? ಸೆಂಟರ್ ಇಂದ ಬರುತ್ತೆ. 15% ಸ್ಟೇಟ್ ಇಂದ ಬರುತ್ತೆ. 100 rupees ಅಲ್ಲಿ 80 rupees ಅಲ್ಲಿಂದ, 15 rupees ಸ್ಟೇಟ್ ಇಂದ. ಇನ್ ರಿಮೈನಿಂಗ್ 5 ಅಲ್ಲಿ ಹೊಡೆದಾಡ್ಬೇಕು. ಅದರಲ್ಲಿ 1% ಟ್ಯಾಕ್ಸ್. ರಿಮೈನಿಂಗ್ ಅಂದ್ರೆ ಏನೋ ಸ್ವಲ್ಪ ಟೋಲ್ ಹಾಕ್ಬೋದು, ಅಥವಾ ಮಾರ್ಕೆಟ್ ಸಂತೆಗಳು ನಡೆಯುತ್ತಲ್ವಾ, ಅದಕ್ಕೊಂದ್ ಸ್ವಲ್ಪ ಕಲೆಕ್ಟ್ ಮಾಡೋದು ಸಣ್ಣ ಪುಟ್ಟ. ಸೊ ಇಟ್ಸ್ ವೆರಿ ವೆರಿ ಸ್ಮಾಲ್ ಅಮೌಂಟ್. ಇದೆಯಲ್ಲ, ಅದೇ ಸಂತೆಗಳಿಗೆ ಮಾರ್ಕೆಟ್ ಮಾಡ್ತಾರಲ್ವಾ, ಅಲ್ಲಿ ಒಂದಿಷ್ಟು ದುಡ್ಡು. ಓಕೆ, ದೇರ್ ಆರ್ ಪೀನಟ್. ಟ್ಯಾಕ್ಸ್ ಮ್ಯಾಕ್ಸಿಮಮ್ ಅಂದ್ರೆ ಸಿನ್ಸಿಯರ್ ಆಗಿ ಇಸ್ಕೊಳ್ಬಹುದು ಅಂದ್ರೆ ಟ್ಯಾಕ್ಸ್ ಅದು 1% ಅಷ್ಟು. ಇನ್ನು ಉಳಿದಿರೋ 4 ಲೆಕ್ಕಕ್ಕಿಲ್ಲ ಅವು. ಆಯ್ತಾ. ಇದನ್ನ ಈ ಪ್ಯಾರಾನ ನೀವು ಹಂಗೆ ಆನ್ಸರ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ಮೇನ್ಸ್ ಅಲ್ಲಿ, ಪ್ರಿಲಿಮ್ಸ್ ಅಲ್ಲಿ ಏನ್ ಕೇಳಲ್ಲ. ಮೇನ್ಸ್ಗೆ ಇದೆ ಆಸ್ ಇಟ್ ಇಸ್ ದೇ. ಸೊ 30 ವರ್ಷ ಆದ್ರೂ ಇದೇ ಏನು, ಅವ್ರ ಕಲೆಕ್ಷನ್ಗೆ ಏನೋ ಒಂದು ಸೋರ್ಸ್ ಇಲ್ಲ ಅಂದ್ರೆ, ಓನ್ ಸೋರ್ಸ್ ಇಲ್ಲಿಂದ ಬರುತ್ತೆ. OSR, ಓನ್ ಸೋರ್ಸ್ ಆಫ್ ರೆವಿನ್ಯೂ ಆಫ್ ರೂರಲ್ ಲೋಕಲ್ ಬಾಡೀಸ್ ಎಲಾಬ್ರೇಟ್ಸ್ ಆನ್ ದ ಡೀಟೇಲ್ಸ್ ಆಫ್ ಸ್ಟೇಟ್ ಟ್ಯಾಕ್ಸ್. ಓಕೆ, ಟ್ಯಾಕ್ಸ್ ನಾನ್ ಟ್ಯಾಕ್ಸ್ ರೆವಿನ್ಯೂ. ಟ್ಯಾಕ್ಸ್ 1%, ನಾನ್ ಟ್ಯಾಕ್ಸ್ 4%. ಅದು ಕೂಡ ಗ್ಯಾರಂಟಿಡ್ ಇಲ್ಲ. ನೀವು ಹಳ್ಳಿನಲ್ಲಿ ಸಂತೆನಲ್ಲಿ ಜಾಸ್ತಿ ಹಾಕಿದ್ರೆ ನೀನು ಕುತ್ಕೊಳ್ಳೋದೇ ಇಲ್ಲ, ಹೋಗಿ ನಾನು ನಿತ್ಕೊಂಡ್ ಮಾಡ್ತೀನಿ ಅಂತ. ನಾನು ಪಾರ್ಕಿಂಗ್ ಇರ್ಕಿಂಗ್ ಏನಾರು ಮಾಡ್ತೀನಿ ಅಂದ್ರೆ ನಾನು ಇಲ್ಲಿ ಹಾಕದೇ ಇಲ್ಲ, ಹೋಗಲ್ಲ ಪಕ್ಕದಲ್ಲಿ ಹಾಕ್ ಬರ್ತೀನಿ ಹೊಲದಲ್ಲಿ ಅಂತ. ಅವೆಲ್ಲ ವರ್ಕೌಟೇ ಆಗಲ್ಲ ಅಲ್ಲಿ, ಗೊತ್ತಾಯ್ತಾ. ಸೊ ಹಂಗಾಗಿ ನಾನ್ ಟ್ಯಾಕ್ಸ್ ರೆವಿನ್ಯೂ ಇದೆ ಅಲ್ಲ, ಟ್ಯಾಕ್ಸ್ ರೆವಿನ್ಯೂನೇ ನೆಟ್ಟಿ ಕೊಡಲ್ಲ. ಅರ್ಥ ಆಯ್ತಾ. ಸಿಕ್ಕಾಬಟ್ಟೆ ಗುದ್ದಾಡ್ಬೇಕು ಒಂದು ಟ್ಯಾಕ್ಸ್, ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಬೇಕು. ನಾನ್ ಟ್ಯಾಕ್ಸ್ ಅಂತ, ಓಕೆ, ಪ್ರಾಪರ್ಟಿ ಟ್ಯಾಕ್ಸ್, ಸೆಸ್ ಆನ್ ಲ್ಯಾಂಡ್ ರೆವಿನ್ಯೂ, ಸರ್ಚಾರ್ಜ್ ಆನ್ ಅಡಿಷನಲ್ ಸ್ಟಾಂಪ್ ಡ್ಯೂಟಿ, ಟೋಲ್ಸ್, ಟ್ಯಾಕ್ಸ್ ಆನ್ ಪ್ರೊಫೆಷನ್, ಅಡ್ವರ್ಟೈಸ್ಮೆಂಟ್ ಇವೆಲ್ಲ ಎಷ್ಟೆಷ್ಟು ಬರ್ಬೋದು, ಇವೇ ಎಷ್ಟು ಮಾಡಿ ಆಯ್ತಾ. ಯೂಸರ್ ಚಾರ್ಜಸ್ ಫಾರ್ ವಾಟರ್ ಅಂಡ್ ಸ್ಯಾನಿಟೇಷನ್, ಲೈಟಿಂಗ್ ಆರ್ ದ ಮೇಜರ್ OSR. ಅವು ಯಾವುದು ಕೂಡ ಹೆವಿ ಅಲ್ಲ. ಇಲ್ಲಿ BBMP ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ಬೇಕಂದ್ರೆ ಲಕ್ಷ ಗಟ್ಟಲೆ ಚಾರ್ಜ್ ಮಾಡುತ್ತೆ. ಹಳ್ಳಿನಲ್ಲಿ ನಿಮ್ಗೆ ಅಡ್ವರ್ಟೈಸ್ಮೆಂಟ್ 100 ರೂಪಾಯಿನೂ ಕೊಡಲ್ಲ. ಸೊ ಹ್ಯೂಜ್ ಪೊಟೆನ್ಶಿಯಲ್ ಫಾರ್ ನಾನ್ ಟ್ಯಾಕ್ಸ್ ರೆವಿನ್ಯೂ ಎಲ್ಲಿದೆ ಅಂತ ಹೇಳ್ತಾ ಇದ್ದೀನಿ. ಫೀಸ್, ರೆಂಟ್, ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್, ಸೇಲ್ಸ್ ಅಂಡ್ ಹೈರ್ ಚಾರ್ಜಸ್ ಅಂಡ್ ರಿಸಿಪ್ಟ್ಸ್. ಅಂದ್ರೆ ಫಾರ್ ಎಕ್ಸಾಂಪಲ್ ಗೋಮಾಳ ಇರುತ್ತೆ, ಅದನ್ನ ಯಾಕೋ ರೆಂಟ್ ಕೊಡೋದು, ಲೋಕಲ್ ಇರುವಂತದ್ದು. ಅಥವಾ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್, ಸೇಲ್ಸ್ ಅಂಡ್ ಲೋಕಲ್ ಬಾಡಿ ಯಾವ್ದೋ ಒಂದು ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ಕೊಂಡು ಅದರಿಂದ ಬರೋ ರೆವಿನ್ಯೂ ತಗೊಳ್ಳೋದು. ಇವೆಲ್ಲ ಅಗೇನ್ ಚಿಕ್ಕಪುಟ್ಟನೆ. ಓಕೆ, ಬಟ್ ಟ್ರೈ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಉದಾಹರಣೆಗೆ ಯಾವುದೋ ರಿನ್ಯೂವಬಲ್ ಎನರ್ಜಿ ಪ್ರಾಜೆಕ್ಟ್ ಟ್ರೈ ಮಾಡಿ ಸಿಟಿ ಹಳ್ಳಿಗಳಲ್ಲಿ, ಇದರಿಂದ ದುಡ್ಡು ತಗೊಳ್ಳಿ. ಕಾರ್ಬನ್ ಕ್ರೆಡಿಟ್, ಓಕೆ, ಅಂದ್ರೆ ಸಿಟಿ ಲಿಮಿಟ್ ಇರುತ್ತೆ, ಸೊ ಅದ್ರ ಬದಲು ಹಳ್ಳಿಗಳಲ್ಲಿ ಆ ಇಂಡಸ್ಟ್ರೀಸ್ ಸಪೋರ್ಟ್ಗೆ. ಅಥವಾ CSR ಡೊನೇಷನ್ಸ್ ಇಂದ ನೀವು ಏನಾದ್ರು ಆಕ್ಟಿವಿಟೀಸ್ ಮಾಡೋದು. ದಿಸ್ ಇಸ್ ಇನೋವೇಟಿವ್ ಥಿಂಗ್ಸ್ ಮಾಡ್ಕೋಬಹುದು ನೀವು. Which are in profit and they have to share 2% of their net profit as CSR. Other than ಆತರ ಏನಿಲ್ಲ, ನಾಟ್ ನೆಸೆಸರಿ. ಈಗ ಇನ್ಫೋಸಿಸ್ ಎಲ್ಲ ಇರುತ್ತೆ, ಯಾವ್ದೋ ಹಳ್ಳಿಗಳಿಗೆ ಹೋಗ್ಬಿಟ್ಟು ಇದು ಮಾಡ್ತಾರೆ, ನಾಟ್ ನೆಸೆಸರಿ. ಬಟ್ 2%. ಬಟ್ ಎಲ್ಲಾ ಕಡೆಗೂ ಫ್ಲಾಗಳಿದಾವೆ. ಈ 2% ಕೊಡ್ತಿದಾರ, ಇಲ್ಲಿ ಏನ್ ಮಾಡ್ತಾರೆ?
They will put for that company and tell them. No, ಕಂಪ್ನಿ ಅಲ್ಲ, ಅವರು ದೇ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಟ್ರಸ್ಟ್. ಸೊ ದೇ ವಿಲ್ ಟ್ರಾನ್ಸ್ಫರ್ ದಟ್ ಟು ಟ್ರಸ್ಟ್. ಎಸ್, ಟ್ರಸ್ಟ್ ವಿಲ್ ಡೂ ದಟ್ ಆಕ್ಟಿವಿಟಿ, ನೋ ಡೌಟ್ ಅಬೌಟ್ ಇಟ್. ಟ್ರಸ್ಟ್ ಆಕ್ಟಿವಿಟಿ ಮಾಡುತ್ತೆ, ಆದ್ರೆ ಇಟ್ ಈಸ್ ಇವ್ರಿಗೆ ಏನೋ ನನ್ಗೆ ಇಷ್ಟ ಆದಂಗೆ ಮಾಡ್ತೀನಿ ಅಲ್ಲ. ದೇ ನೋ ವೇರ್ ಟು ಯುಟಿಲೈಸ್ ಇಟ್. ಈಗ ಪಬ್ಲಿಕ್ ಟಾಯ್ಲೆಟ್ಸ್ ಕನ್ಸ್ಟ್ರಕ್ಟ್ ಮಾಡ್ತಾರೆ, ಯಾಕಂದ್ರೆ ಅದ್ರ ಮೇಲೆ ಇನ್ಫೋಸಿಸ್ ಅಂತ ಹಾಕ್ಬೋದು, ಅಗೇನ್ ಇಟ್ ವಿಲ್ ಬಿಕಮ್ ಬಿಲ್ಡ್ ಅಪ್ ಬ್ರ್ಯಾಂಡ್, ಅಡ್ವರ್ಟೈಸ್ಮೆಂಟ್ ಆಗಿ ಆಕ್ಟ್ ಆಗುತ್ತೆ. ಇನ್ಯಾವುದೋ ಮೂಲೆಯಲ್ಲಿ ಇರೋದು ಮಾಡ್ತಾರಂತಲ್ಲ, ಮಾಡೋದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಆರ್ ಯು ಗೆಟಿಂಗ್ ದ ಪಾಯಿಂಟ್? ಮಾಡೋದೇ ಇಲ್ಲ ಅಂತ ನಾ ಹೇಳೋದಿಲ್ಲ, ಬಟ್ ಇವೆಲ್ಲ ಇದಾವೆ ಅಂತ ನಾ ಹೇಳ್ತಿರೋದು. ಟ್ರಸ್ಟ್ ಅಂತ ಅದ್ರ ಥ್ರೂ ಈ ಆಕ್ಟಿವಿಟಿ ಯಾರಿಗೆ ಮಾಡ್ಬೇಕು ಅದು ಇಲ್ಲ ನಡೆಸಿ. ಇವ್ರಿಗೆ ಮಾಡ್ಬೇಕು ಅಂತ ಏನಿಲ್ಲ, ಎಲ್ಲಿ ಮಾಡ್ಬೇಕು ಅಂತ ಏನಿಲ್ಲ, ಲಿಮಿಟೇಷನ್ಸ್. ಅರ್ಥ ಆಯ್ತಲ್ಲ? ಟಾಪರ್ IAS ಇದೆ, ಚಿಗುರದ ಕನಸು ಫೌಂಡೇಶನ್. ಚಿಗುರದ ಕನಸು ಫೌಂಡೇಶನ್ ಯಾವ್ದಕ್ಕೆ ಯೂಸ್ ಆಗುತ್ತೆ? ಓನ್ಲಿ ಇಲ್ಲಿ ಸೇರೋ ಸ್ಟೂಡೆಂಟ್ಸ್ ಗೆ ಬೆನಿಫಿಟ್ ಕೊಡಕ್ ಮಾತ್ರ ಯೂಸ್ ಆಗುತ್ತೆ, ಬೇರೆದಕ್ಕಾಗಲ್ಲ. ದಿಸ್ ಎಕ್ಸಾಂಪಲ್ ಆತರ. ಓಕೆ, ಸೊ ಗ್ರಾಮ ಸಭಾ ಯು ನೋ ದಟ್ ಹೋಲ್ ಎಲೆಕ್ಟರ್ಸ್ ಆಫ್ ಬಾಡಿ ಆಫ್ ದ ವಿಲೇಜ್, ಯಾರ್ಯಾರು ವೋಟಿಂಗ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಮೆಂಬರ್ಸ್ ಆಫ್ ಗ್ರಾಮ ಸಭಾ ವಿಲೇಜ್ ಅಲ್ಲಿ. ಓಕೆ, ಸೊ ದಿಸ್ ಇಸ್ ವೆರಿ ಪವರ್ಫುಲ್, ಎಸ್ಪೆಷಲಿ ಇನ್ ಟ್ರೈಬಲ್ ರಿಲೇಟೆಡ್ ಥಿಂಗ್ಸ್ ಗೊತ್ತಿದೆ. ಬಟ್ ನಾರ್ಮಲ್ ವಿಲೇಜಸ್ ಅಲ್ಲಿ ಅಂತ ಏನು ಹೇಳಿದ್ನಲ್ಲ, ಅವ್ರಿಗೆ ಗೊತ್ತಿರಲ್ಲ ಗ್ರಾಮ ಸಭಾ ಅಂದ್ರೆ ಏನು ಅಂತ. ಓಕೆ, ಇಲ್ಲಿ ಯಾರು ಇದ್ದೀರಾ ಗ್ರಾಮ ಸಭಾ ಮೆಂಬರು? ಇದ್ದೀರಲ್ವಾ? ಸೊ ಏನ್ ಮಾಡಿದ್ದೀರಿ ಇವಾಗ? ಸೊ ಯಾರ್ಯಾರು ವೋಟರ್ಸ್ ಎಲ್ಲರೂ ಗ್ರಾಮ ಸಭಾ ಮೆಂಬರ್ಸ್. ಸೊ ಸಿಗ್ನಿಫಿಕೆಂಟ್ ರೋಲ್ ಇನ್ ಫಾಸ್ಟರಿಂಗ್ ಸೆಲ್ಫ್ ಸಫಿಷಿಯನ್ಸಿ ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಟ್ ದ ಗ್ರಾಸ್ ರೂಟ್ ಲೆವೆಲ್ ಬೈ ಲೆವರೇಜ್ ದ ಲೋಕಲ್ ರಿಸೋರ್ಸಸ್. ಗ್ರಾಮ ಸಭಾದಲ್ಲಿ ಇದ್ದವರು ಅಂದ್ರೆ ಲೋಕಲ್ ರಿಸೋರ್ಸ್ ಯೂಸ್ ಮಾಡ್ಕೊಂಡು ಅಲ್ಲೇ ರೆವಿನ್ಯೂ ಜನರೇಟ್ ಮಾಡಕ್ಕೆ ಏನ್ ಮಾಡಬೇಕು ಮಾಡ್ಬೋದು. ಅವ್ರದ್ದು ರೋಲ್ ದೊಡ್ಡದಿದೆ. ದೇ ಕ್ಯಾನ್ ಬಿ ಎಂಗೇಜ್ ಇನ್ ಪ್ಲಾನಿಂಗ್, ಡಿಸಿಷನ್ ಮೇಕಿಂಗ್ ಅಂಡ್ ಇಂಪ್ಲಿಮೆಂಟೇಷನ್. ಕರೆಕ್ಟ್, ಅವ್ರೆಲ್ಲ ಯೂಸ್ ಮಾಡ್ಕೊಂಡು ಸಕ್ಸಸ್ ಆಗುತ್ತೆ ಪ್ಲಾನ್ಗಳು. ಯಾವುದೇ ವಿಚಾರದಲ್ಲಿ ಆದ್ರೂ ಅಷ್ಟೇ, ಎಂಡ್ ಬೆನಿಫಿಷಿಯರೀಸ್ ಒಳಗೆ ಸೇರಿಸ್ಕೊಂಡ್ರೆ ಆ ಸಕ್ಸಸ್ ಆಗುತ್ತೆ. ಯಾಕಂದ್ರೆ ನಾವೇ ಪ್ಲಾನ್ ಮಾಡಿದ್ದು ನಾವು ಸಕ್ಸಸ್ ಮಾಡ್ಬೇಕು ಅಂತ ನಿಂತ್ಕೊಳ್ತೀವಿ. ಓಕೆ, ಲೈಕ್ ಏನೋ ಅಗ್ರಿಕಲ್ಚರ್ ಇರ್ಬೋದು, ಟೂರಿಸಂ ಇರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇರ್ಬೋದು. ಈ ತರದ್ದೆಲ್ಲದನ್ನು ಪ್ಲಾನ್ ಮಾಡ್ಬೋದು. ಯಾವಾಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗುತ್ತೋ, ಟೂರಿಸಂ ಆಗುತ್ತೋ, ಅಗ್ರಿಕಲ್ಚರ್ ಆಗುತ್ತೋ, ಅವಾಗ ನೀವು ಟ್ಯಾಕ್ಸ್, ಫೀಸ್ ಈ ತರದ್ದೆಲ್ಲ ಮಾಡ್ಬೋದು, ಕಲೆಕ್ಟ್ ಮಾಡಕ್ ಸಾಧ್ಯತೆ ಇರುತ್ತೆ. ಸಣ್ಣದು, ಬಟ್ ದೇ ಆರ್ ಸಜೆಸ್ಟಿಂಗ್. ಫಾರ್ ಎಕ್ಸಾಂಪಲ್, ಯಾವ್ದೋ ಒಂದು ಬ್ಯೂಟಿಫುಲ್ ಟೆಂಪಲ್ ಇರುತ್ತೆ, ಅದನ್ನ ಒಂದ್ ಸ್ವಲ್ಪ ಪಾರ್ಕ್ ಗೀರ್ಕ್ ಆಗಿ ಡೆವಲಪ್ ಮಾಡಿ ಏನೋ ಒಂದು ವಿಸಿಟಿಂಗ್ ಪ್ಲೇಸ್ ತರ ಮಾಡಿದ್ರೆ ಸಮ್ ರೆವಿನ್ಯೂ ಕ್ಯಾನ್ ಬಿ ಜನರೇಟೆಡ್, ರೈಟ್? ಆತರ. ಅಥವಾ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸೆಟಪ್ ಮಾಡಕ್ಕೆ ಅವಕಾಶ ಮಾಡಿದ್ರೆ ಆಟೋಮೆಟಿಕಲಿ ರೆವಿನ್ಯೂ ಜನರೇಷನ್ ಆಗುತ್ತೆ, ಟ್ಯಾಕ್ಸ್ ಬರುತ್ತೆ, ರೆವಿನ್ಯೂ ಜನರೇಷನ್ ಆಗುತ್ತೆ, ವಿಲೇಜ್ ಡೆವಲಪ್ಮೆಂಟ್ ಆಗುತ್ತೆ. ಥ್ರೂ ಟ್ರಾನ್ಸ್ಪರೆಂಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂಡ್ ಇನ್ಕ್ಲೂಸಿವ್ ಪಾರ್ಟಿಸಿಪೇಷನ್, ಗ್ರಾಮ ಸಭಾ ಇನ್ಶೂರ್ ಅಕೌಂಟಬಿಲಿಟಿ. ಸೊ ನಿಮಗೆ ಕ್ವಾಲಿಟಿನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಗ್ರಾಮ ಸಭಾ ಬಗ್ಗೆ ಡೀಟೇಲ್ ಆಗಿ. ಸೊ ಅಕೌಂಟಬಿಲಿಟಿ ಎನ್ಶೂರ್ ಮಾಡಕ್ಕೆ ಅವ್ರನ್ನ ಯೂಸ್ ಮಾಡ್ಕೋತಾರೆ. ಎಷ್ಟು ಖರ್ಚಾಗ್ತಾ ಇದೆ, ಕರೆಕ್ಟ್ ಆಗಿ ಇದು ಯೂಸ್ ಆಗ್ತಾ ಇದೆಯಾ ಇಲ್ವಾ ಫಂಡ್ಸ್ ಅದೇ. ಓಕೆ, ಸೊ ಗ್ರಾಮ ಸಭಾ ನೀಡ್ ಟು ಪ್ರಮೋಟ್ ಎಂಟರ್ಪ್ರಿನರ್ಶಿಪ್, ಅದನ್ನೇ ಮಾತಾಡ್ತೀವಿ. ಫೋಸ್ಟರ್ ಪಾರ್ಟ್ನರ್ಶಿಪ್ ವಿತ್ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್ ಟು ಎನ್ಹಾನ್ಸ್ ದ ಎಫೆಕ್ಟಿವ್ನೆಸ್ ಆಫ್ ದ ರೆವಿನ್ಯೂ. ಸೊ ಗ್ರಾಮ ಸಭಾ ಶುಡ್ ಪ್ಲೇ ದ ರೋಲ್ ಅಂತ ಹೇಳ್ತೇವೆ. ಈ ತರ ಎಲ್ಲ ಮಾಡಬೇಕು, ಯಾಕಂದ್ರೆ ಅವರೇ ಬೆನಿಫಿಷಿಯರೀಸ್ ಅಲ್ಲಿ. ಅವ್ರು ಯಾಕೆ ಮಾಡ್ಬೇಕು ಅನ್ನೋದಲ್ಲ, ಅಲ್ಲಿ ಅವರೇ ಬೆನಿಫಿಷಿಯರೀಸ್, ರೈಟ್? ಇನ್ನು ಕೆಲವೊಂದು ಸ್ಟೇಟ್ ಗಳಲ್ಲಂತೂ ಗ್ರಾಮ ಪಂಚಾಯತ್ಗೆ ಅಥಾರಿಟಿನೇ ಇಲ್ಲ, ಯಾಕಂದ್ರೆ ಸ್ಟೇಟ್ ಕೊಡ್ಬೇಕು ಅಥಾರಿಟಿ. ನಾ ಹೇಳಿದೆ ಅದನ್ನ, ಸ್ಟೇಟ್ ಮೇಲೆ ಡಿಪೆಂಡೆಂಟ್ ಆಗಿದೆ ಅಂತ. ಅವ್ರಿಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡಕ್ಕೂ ರೈಟ್ಸ್ ಇಲ್ಲ. ಆಮೇಲೆ ಇಲ್ಲಿ ನೋಡಿ ಎಷ್ಟಿದೆ ಅಂತಂದ್ರೆ 89% 3 ಲೆವೆಲ್ ಅಲ್ಲಿ ಇದೆ ಪಂಚಾಯತ್. ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಡಿಸ್ಟ್ರಿಕ್ಟ್ ಪಂಚಾಯತ್, ಜಿಲ್ಲಾ ಪಂಚಾಯತ್. ಗ್ರಾಮ ಪಂಚಾಯತ್ ಅಲ್ಲಿ 89% ಕಲೆಕ್ಷನ್ ಇದ್ರೆ ಟ್ಯಾಕ್ಸ್, ಇವೆರಡು ಬಹಳ ಸಣ್ಣದು ನೋಡಿ. 7% ಉಳಿದ ಅಮೌಂಟ್ 4%. ಅಂದ್ರೆ ಲೆಕ್ಕಕ್ಕೆ ಇಲ್ಲ ಅಲ್ಲಿ ಅಂತ. ರೆವಿನ್ಯೂ ಜನರೇಷನ್ ಇಲ್ಲವೇ ಇಲ್ಲ ಎಲ್ಲಿ? ತಾಲೂಕ್ ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್ ಇದ್ರಲ್ಲಿ ಡಾಟಾ ಕೊಟ್ಟಿದ್ದಾರೆ ನೋಡಿ. ಅದು 7%, 5% ಅಷ್ಟೇ. ಓನ್ಲಿ ವಿಲೇಜ್ ಪಂಚಾಯತ್ ಅಟ್ಲೀಸ್ಟ್ ಇದು ಇದೆ. ಸೊ ಅಲ್ಲಿ ಫೋಕಸ್ ಮಾಡ್ಬೇಕಂದ್ರೆ ಅದು ತಾಲೂಕ್ ಪಂಚಾಯತ್ ಇದಕ್ಕೆ ರೆವಿನ್ಯೂ ಜನರೇಷನ್ ಹೆಂಗ್ ಮಾಡ್ಬೇಕು. ಆಮೇಲೆ ಇನ್ಕ್ರೀಸ್ ಇನ್ ಅಲೋಕೇಶನ್ ಆಫ್ ಸೆಂಟ್ರಲ್ ಫೈನಾನ್ಸ್ ಗ್ರಾಂಟ್ಸ್. ನಿಮಗೆ ರೀಸೆಂಟ್ ಆಗಿ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಹೇಳ್ತು, ನೀವು ಮರ್ತಿದ್ರ, ಈ ಫಂಡ್ ವಿಲೇಜ್ಗೆ ಹೋಗ್ಬೇಕು, ಹೆಲ್ತ್ಗೆ ಯೂಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿ ಕೊಟ್ಟಿತ್ತು.
ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್. ಸೊ ದುಡ್ಡು ಅಲ್ಲಿಂದಲೇ ಬರ್ತಾ ಇದ್ರೆ ಅರ್ಥ ಆಗ್ತಿಲ್ಲ, ಈ ಪಂಚಾಯತ್ಗಳದ್ದು ಇಂಟ್ರೆಸ್ಟ್ ಇರಲ್ಲ ಕಲೆಕ್ಷನ್ ಮಾಡೋದಕ್ಕೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತಿದೆಯಾ? ದುಡ್ಡು ಅವ್ರು ಕೊಡ್ತಾರೆ ಅಂತಂದ್ರೆ ಇನ್ನೇನ್ ಬಿಡು ಅಷ್ಟರಲ್ಲೇ ಮಾಡ್ಕೊಂಡು ಹೋದ್ರಾಯ್ತು ಅಂತ. ಸೊ ಅದನ್ನು ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಓನ್ ಸೋರ್ಸ್ ಜನರೇಟ್ ಮಾಡ್ಬೇಕು ಅಂತ ಅನ್ಸದೇ ಇಲ್ಲ. ಇದು ಕೂಡ ಒಂದ್ ಸತ್ಯ, ಬರೀ ನೆಗೆಟಿವ್ ಪಾಯಿಂಟ್ ಅಲ್ಲ, ಕರೆಕ್ಟ್ ಅಲ್ವಾ? ಅವ್ರು ಕೊಡ್ತಾ ಇದಾರೆ 80-85 ರೂಪಾಯಿ, ಅದ್ರಲ್ಲಿ ಏನ್ ಬರುತ್ತದ್ ಮಾಡೋಣ, ನಮಗೇನ್ ಬೇಕಲ್ಲ, ಅವ್ರೇನ್ ಹೇಳ್ತಾರ ಅದನ್ನ ಮಾಡ್ಬೇಕು, ಮಾಡೋಣ ಅಂತ. ಅಲೋಕೇಶನ್ ಆಫ್ ರೂರಲ್ ಲೋಕಲ್ ಬಾಡೀಸ್ ಈಗ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ರು ಅಂತ. 11th ಇದ್ದಾಗ ಇಷ್ಟು, 10th ಇದ್ದಾಗ ಇಷ್ಟು, 11th ಗೆ ಇಷ್ಟು, ಹೀಗೆ 14th 15th ಅಲ್ಲಿ 2 lakh crore, ಈಗ 2.8 lakh crore ಅಷ್ಟು ಅಮೌಂಟ್ ಅವ್ರಿಗೆ ಕೊಡ್ತಾ ಇದ್ದಾರೆ. ಆಯ್ತಾ? ಟ್ಯಾಕ್ಸ್ ಕಲೆಕ್ಟೆಡ್ ಎಷ್ಟು ಮುಂಚೆ ಅಂದ್ರೆ ಇಷ್ಟಿತ್ತು, ಇಷ್ಟು ಕಡಿಮೆ ಆಗಿದೆ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಟೋಟಲ್ ಟ್ಯಾಕ್ಸ್ ಕಲೆಕ್ಷನ್ ಬೈ ದ ಪಂಚಾಯತ್. ಸೊ ಅಂದ್ರೆ ಅವ್ರ ಇಂಟ್ರೆಸ್ಟ್ ಕಮ್ಮಿ ಆಗ್ತಿದೆ ಅಂತ ತೋರಿಸ್ತಿದ್ದಾರೆ. ಸೊ ಇದು ಈ ಪಾಯಿಂಟ್ ಯೂಶಲಿ ಹೇಳಲ್ಲ ನಾವು, ಇದನ್ನ ಹೇಳ್ಬಾರಿ. ಇವ್ರ ಕಡೆಗೂ ನೆಗೆಟಿವ್ ಏನಾಗುತ್ತೆ ಆಯ್ತಾ? ಸೊ ಹಿಂದೆ ಹೆಂಗಂದ್ರೆ ಕಾಂಪಿಟೇಷನ್ ಇತ್ತು, ಯಾರು ಜಾಸ್ತಿ ರೈಸ್ ಮಾಡ್ತಾರೆ ಕಲೆಕ್ಟ್ ಇದು ಅಂತ. ಇವಾಗ ಡೌನ್ ಆಗಿದೆ. ಓವರ್ಕಮ್ ಡಿಪೆಂಡೆನ್ಸಿ ಸಿಂಡ್ರೋಮ್ ಅದ್ರ ಹೇಳ್ತಿರೋದು. ಸಾಕು, ಇದನ್ನ ಡಿಪೆಂಡ್ ಆಗಿರೋದನ್ನ ಸ್ಟಾಪ್ ಮಾಡ್ಬೇಕಾಗಿದೆ. ಯಾರು? ಸೆಂಟರ್ ಸ್ಟೇಟ್. ಬಟ್ ಅದ್ ಪ್ರಾಬ್ಲಮ್ ಏನಂದ್ರೆ ಸೆಂಟ್ರಲ್ ಸ್ಟೇಟಿಗೆ ಸ್ಟೇಟಿಗೆ ಮನ್ಸಿಲ್ಲ. ಸೆಂಟ್ರಲ್ ಸ್ಟೇಟ್ ಗವರ್ಮೆಂಟ್ ವಿಲೇಜ್ಗಳು ತನ್ನ ಕಂಟ್ರೋಲ್ ಅಲ್ಲಿ ಇರಬೇಕು ಅನ್ನೋದಕ್ಕೆ ಇದೆಲ್ಲ ಮಾಡೋದು. ಓಕೆ, ಸೊ ಒಂದು ಎಕ್ಸಾಂಪಲ್ ಫ್ರೀ ಬಿ ಕಲ್ಚರ್. ಫ್ರೀ ಬಿ ಕಲ್ಚರ್ ಏನ್ ಮಾಡುತ್ತೆ? ಇಟ್ ಈಸ್ ನಾಟ್ ಗುಡ್ ಫಾರ್ ದ ಪಂಚಾಯತ್. ಅವ್ರು ಯಾವ್ದೇ ರೀತಿ ಎಕ್ಸ್ಟ್ರಾ ಆಕ್ಟಿವಿಟಿ ಏನೋ ಮಾಡ್ತೀವಿ, ನಾವು ಟ್ಯಾಕ್ಸ್ ಕಟ್ತೀವಿ, ಹೊಸ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಓಪನ್ ಮಾಡ್ತೀವಿ, ಈ ತರದನ್ನ ಹಾಳು ಮಾಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಆಮೇಲೆ ಇನ್ನೊಂದು, ರೆಪ್ರೆಸೆಂಟೇಟಿವ್ಸ್ ಕೂಡ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಸೋದಕ್ಕೆ ಇಂಟ್ರೆಸ್ಟೆಡ್ ಇಲ್ಲ. ರೀಸನ್ ಏನು? ವೋಟ್ ಹೋಗುತ್ತವೆ. ಹಳ್ಳಿಲಿ ಹಂಗೆ, ನೀವೇನಾರ ಪಂಚಾಯತ್ ಮೆಂಬರ್ ಆಗಿ ಪ್ರೆಸಿಡೆಂಟ್ ಆಗಿ ಕುತ್ಕೊಂಡು ಸ್ಟ್ರಿಕ್ಟ್ ಆಗಿ ಮಾಡ್ಬಿಡ್ತೀನಿ ಟ್ಯಾಕ್ಸ್ ಕಲೆಕ್ಷನ್ ಅಂದ್ರೆ, ಬಾ ನಿಮ್ ನೆಕ್ಸ್ಟ್ ಎಲೆಕ್ಷನ್ ಎಲ್ಲಿರ್ತೀಯ ನೋಡಿಸ್ತೀವಿ ಅಂತ ಜನ. ಸೊ ಅದೇ ಪ್ರಾಬ್ಲಮ್ ಇಲ್ಲಿ ಕೊಟ್ಟಿದ್ದಾರೆ. imposing taxes would alter the popularity adversely. There is a need to educate elected representatives and the public on the significance of raising revenue to develop panchayats and self-governing institutions. ಸೊ ನಾವು ಇಂಡಿಪೆಂಡೆಂಟ್ ಆಗಿ ರೈಸ್ ಆಗ್ಬೇಕು ಅನ್ನೋ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕಾಗಿದೆ. ಸತ್ಯ ಅದು. ಅಲ್ಲೆಲ್ಲ ನೀವು ಸ್ಟ್ರಿಕ್ಟ್ ಮಾಡಕ್ ಹೋದ್ರೆ ನೋಡ್ಕೋತೀನಿ ಬಾ, ಸ್ಕೀಮ್ಗಳನ್ನ ಆರಾಮ್ಸೆ ಕೊಡ್ಬೇಕು ಅವ್ರಿಗೆ. ಆಯ್ತಾ? ಒಂದ್ ಸ್ಕೀಮ್ ಬಂದು ಅಂದ್ರೆ ಒಬ್ಬನಿಗೆ 4 ಸ್ಕೀಮ್ ಸಿಕ್ಕರು ಅವ್ನು ಖುಷಿ ಆಗ್ತಾವಂತಾನೆ, ನೀವು ಕ್ವಶನ್ ಮಾಡಬಾರ್ದು. ಎರಡನೇದು, ಅವನಿಗೆ ಯಾವ್ದೇ ಟ್ಯಾಕ್ಸ್ ಗಿಕ್ಸ್ ಕ್ವಶನ್ ಮಾಡಿ ಇಸ್ಕೊಳಂಗಿಲ್ಲ. ಅರ್ಥ ಆಗ್ತಿದೆಯಲ್ಲ? ಜಾಸ್ತಿ ಮಾಡಿದ್ರೆ ಅವ್ನು ನಿಮ್ ಜನದಲ್ಲಿ ಎಲೆಕ್ಷನ್ ಗೆಲ್ಲಾರ್ದಂಗ್ ಮಾಡುತ್ತೆ. ಅದೇ ಹೇಳ್ತಾ ಇದ್ದಾಗ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು. ನೀವು ಡೆವಲಪ್ ಆದ್ರೆ, ಅದ್ರ ವಿಲೇಜ್ ಡೆವಲಪ್ ಆದ್ರೆ ನೀವು ಡೆವಲಪ್ ಆಗ್ತೀರಿ, ನೀವು ಡೆವಲಪ್ ಆದ್ರೆ ವಿಲೇಜ್ ಡೆವಲಪ್ ಆಗುತ್ತೆ. ಇದು ಕ್ರಿಯೇಟ್ ಮಾಡ್ಬೇಕು. ಮತ್ತೆ ಡಿಪೆಂಡೆನ್ಸಿ ಸಿಂಡ್ರೋಮ್ ಕಡಿಮೆ ಅಂದ್ರೆ ಸ್ಟೇಟ್ ಗಳು ಥಿಂಕ್ ಮಾಡ್ಬೇಕು. ಈ ಗ್ರಾಂಟ್ಸ್ ಕೊಡೋದಿದೆ ಅಲ್ಲ, ಕಮ್ಮಿಯಾಗಿ ಅವ್ರ ಕೈಲೇ ಪವರ್ ಕೊಡಿ ಅಂತ ಹೇಳ್ತಿದ್ದಾರೆ. ಈಗ ಸೆಂಟ್ರಲ್ ಸ್ಟೇಟ್ ಕೊಡೋ ದುಡ್ಡನ್ನ ಸ್ಟಾಪ್ ಮಾಡಿ ಅವ್ರಿಗೇನೆ ಎನೇಬಲ್ ಮಾಡಿ ಅಂತ. ಬಟ್ ಅವ್ರು ಮಾಡ್ತಾ ಇಲ್ಲ. ಅದು ಅವ್ರ ಪೊಲಿಟಿಕಲ್ ರೀಸನ್, ಅವ್ರ ಕಂಟ್ರೋಲ್ ಇಂದ ಹೊರಗಡೆ ಹೋಗ್ಬಾರ್ದು. ಆಗ್ತಿದೆಯಲ್ಲ? ಹೇಳ್ತಾರೆ ಸ್ಟೇಟ್ ಸೆಂಟ್ರಲ್ ಅವರು ವರ್ಕ್ ಮಾಡ್ಬೇಕು ಅದಕ್ಕೆ. ತುಂಬಾ ತಲೆನೋವು ಇದು. ಯಾಕೆಂದ್ರೆ ಸೆಂಟ್ರ್ ಅವ್ರು ಏನ್ ಮಾಡ್ತಾರೆ, ಸ್ಟೇಟ್ ಅವ್ರು ಏನ್ ಮಾಡ್ತಾರೆ, ಎಲೆಕ್ಷನ್ ಈಗ ವಿಲೇಜ್ ಲೆವೆಲ್ ಅಲ್ಲಿ ಓಟ್ಬೇಕು, ಎಲ್ಲ ಬೇಕು. ಇವ್ರ ಕಂಟ್ರೋಲ್ ಅಲ್ಲಿ ಇದ್ರೆ, ಅರ್ಥ ಆಗ್ತಿದೆಯಲ್ಲ, ತಮಗ್ ಬೇಕಾದಂಗೆ ಫೇವರ್ ಮಾಡಿಸ್ಕೊಳ್ಳೋಕ್ ಸಾಧ್ಯತೆ ಇರುತ್ತೆ. ಇವ್ರನ್ನ ಪೂರ್ತಿ ಇಂಡಿಪೆಂಡೆಂಟ್ ಮಾಡ್ಬಿಟ್ರೆ ಅವ್ರ ಕಂಟ್ರೋಲ್ ತಪ್ಪು ಹೋಗುತ್ತೆ. ಸೊ ಅವರೇ ಇಂಟ್ರೆಸ್ಟೆಡ್. ಇದು ಹೆಂಗೆ ಅಂದ್ರೆ, ನಾನು ನಿಮ್ಗೆ ಗವರ್ಮೆಂಟ್ ಇಂದ ದುಡ್ಡು ಹಾಕ್ಸ್ಕೊಡ್ತೀನಿ ಅಂತಂದ್ರೆ ಅವಾಗ ಅವರು ಇವ್ರ ಕಂಟ್ರೋಲ್ ಬರ್ತಾರೆ. ಇವ್ರಿಗೆ ದುಡ್ಡು ಡೈರೆಕ್ಟ್ ಸಿಗಂಗಾದ್ರೆ ಪ್ರಾಬ್ಲಮ್. ಸೊ ಇದು KPSC ನಲ್ಲೂ ಕ್ವಶನ್ ಕೇಳ್ತಾರೆ, UPSC ನಲ್ಲೂ ಕೇಳ್ತಾರೆ. ಅರ್ಥ ಆಗ್ತಿದೆಯಲ್ಲ? ಒನ್ ಆಫ್ ದ ಫೇವ್ರೇಟ್ ಟಾಪಿಕ್. ನೀವು ಕ್ವಶನ್ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ, ಕ್ವಶನ್ ಇದ್ದೇ ಇರುತ್ತೆ. ಏನೋ ಸುಟ್ಟು ಸ್ಮೆಲ್ ಇಲ್ಲ, ಕಾಫಿ ಅದು. ಹಾ ಬರ್ತಾ ಇದೆ.
ದ ರಿಯಲ್ ಥ್ರೆಟ್ ಟು ದ ಇಂಡಿಯಾ ವಿ ನೋ ಇಟ್. ಸೊ ಈಗ ಈಸಿ ಆಗಿದೆ, ಓದ್ಕೋಬಹುದು, ಏನೂ ಇಲ್ಲ. ಸೊ ಇಂಡಿಯಾದಲ್ಲಿ ಅಂದ್ರೆ ದೊಡ್ಡ ಕಂಟ್ರಿ ಆಗಿ ಡೆಮೋಕ್ರಸಿ ಉಳಿಸ್ಕೊಂಡಿರೋ ಕಂಟ್ರಿನಲ್ಲಿ ಇಂಡಿಯಾ ಕೂಡ ಒಂದು. ಬಟ್ ಈಗ ನಡೀತಿರೋಂತ ಆಕ್ಟಿವಿಟೀಸ್ ಅದಕ್ಕೆ ಥ್ರೆಟ್ ತರ್ತಾ ಇದಾವೆ ಅಂತ ಮಾತಾಡ್ತಾ ಇದ್ದಾರೆ. ಓಕೆ, ಸೊ ಫ್ಯೂಚರ್ ಆಫ್ ಡೆಮೋಕ್ರಸಿ, ಪಾರ್ಲಿಮೆಂಟರಿ ಡೆಮೋಕ್ರಸಿ ಇಂದ ಕಂಟ್ರಿ ಕ್ವಶನ್ ಮಾರ್ಕ್ ಆಗಿರುತ್ತೆ. ನಾವ್ ಎಷ್ಟು ಸ್ಟ್ರಾಂಗ್ ಇದೀವಿ, ಬಟ್ ಈಗ ನಡೀತಿರೋದು ಅಂದ್ರೆ ಈಗ ಅವ್ರು ಹೇಳ್ತಿರೋದು, ಈಗ ಡಿವೈಡ್ ಆಗಿರೋಷ್ಟು ಇಂಡಿಯಾ ಹಿಂದೆ ಯಾವಾಗೂ ಆಗಿರ್ಲಿಲ್ಲ, ಅಷ್ಟು ಡಿವೈಡ್ ಆಗ್ಬಿಟ್ಟಿದೆ. ಓಕೆ, ಅಂದ್ರೆ ಆನ್ ಡಿಫ್ರೆಂಟ್ ರೀಸನ್ಸ್. ಯಾವುದು, ಇಟ್ ಮೇ ಬಿ ಕಂಟ್ರಿ ವಿಚಾರ ಇರ್ಬೋದು, ಇಟ್ ಮೇ ಬಿ ರಾಮ್ ಟೆಂಪಲ್ ಇರ್ಬೋದು, ಅಯೋಧ್ಯೆ ರಾಮ್ ಟೆಂಪಲ್ ಇರ್ಬೋದು. ಎಲ್ಲಾ ವಿಚಾರದಲ್ಲೂ ಪೊಲಿಟಿಕ್ಸ್ ಮಾಡ್ಕೊಂಡು ಪಾರ್ಲಿಮೆಂಟ್ ಕನ್ಸ್ಟ್ರಕ್ಷನ್ ಆಗಿ ಓಪನಿಂಗ್ ಆಗಿರೋ ವಿಚಾರ ಇರ್ಬೋದು. ಓಕೆ, ಸೊ ಹಂಗಾಗಿ ಅದನ್ನ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಡಿವೈಡೆಡ್ ನೇಷನ್ ಅದ್ರ ಬಗ್ಗೆ ಮಾತಾಡ್ತೇವೆ, ಯಾವ್ಯಾವ ಗ್ರೌಂಡ್ ಅಲ್ಲಿ ಆಗ್ತೇವೆ. ಮತ್ತೆ ಪೊಲರೈಸ್ ಪಾಲಿಟಿಕ್ಸ್ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲಾ ವಿಚಾರದಲ್ಲೂ, ಏನೋ ಡಿವಿಷನ್. ಸೊ ಆ ಪೊಲರೈಸ್ ಪಾಲಿಟಿಕ್ಸ್ ಏನಾಗುತ್ತೆ ಅಂತಂದ್ರೆ, ಸೊ ನಮ್ಮ ಡೆಮೋಕ್ರಸಿನ ಥ್ರೆಟ್ ತಂದಿಡುತ್ತೆ ಎಲ್ಲಾ ವಿಚಾರದಲ್ಲೂ. ಅದು ಏನು, ಯಾವ ಟಾಪಿಕ್ ತೆಗೆದ್ರು ಪಾಲಿಟಿಕ್ಸ್, ಅರ್ಥ ಆಯ್ತಲ್ಲ. ಸೊ ಹಂಗಾಗಿ ಫಾರ್ ಎಕ್ಸಾಂಪಲ್ ರಾಮ್ ಟೆಂಪಲ್, ನೀವು ಯಾವ ಗವರ್ಮೆಂಟ್ ಪಬ್ಲಿಕ್ ವೆಲ್ಫೇರ್ ಅಂತ ಈ ಗವರ್ಮೆಂಟ್ ಹೇಳಿದ್ರೆ, ಎಲ್ರು ಇದು ಹೆಂಗಂದ್ರೆ ಹಿಂದೂ ಡಾಮಿನೆನ್ಸ್ ಅಷ್ಟೇ ಆಗ್ಬಿಟ್ಟಾಗ ಉಳಿದವರು ಐಸೋಲೇಟ್ ಆಗ್ತದೆ. ಓಕೆ, ಈ ತರದ ಪಾಯಿಂಟ್ಸ್ ಈಸಿ ಇದೆ ಓದಕ್ಕಿಂತ ತೊಂದ್ರೆ ಇಲ್ಲ. ಸೊ ನೋ ರೂಲ್ಸ್ ಬೇಸ್ಡ್ ಆರ್ಡರ್. ಕಾನ್ಸ್ಟಿಟ್ಯೂಷನ್ ಅಂತ ಇರೋದು ಎಲ್ಲದನ್ನು ಅಕಾಮಿಡೇಟ್ ಮಾಡಕ್ಕೆ ಇದೆ. ಅದನ್ನ ಕರೆಕ್ಟ್ ಫಾಲೋ ಮಾಡಿದ್ರೆ ಈ ಪ್ರಾಬ್ಲಮ್ ಆಗಲ್ಲ. ಬಟ್ ಅದನ್ನ ಏನಾಗ್ತಾ ಇದೆ, ಅದನ್ನ ಓವರ್ಕಮ್ ಮಾಡ್ತಾ ಇರೋದ್ರಿಂದ ಹಿಂಗ ಆಗ್ತಾ ಇದೆ. ನೋ ರೂಲ್ಸ್ ಬೇಸ್ಡ್ ಆರ್ಡರ್. ರೂಲ್ ಏನ್ ಹೇಳ್ತೆ ಅದನ್ನ ಎಲ್ಲರೂ ಫಾಲೋ ಮಾಡ್ಬಿಟ್ರೆ ಸೊ ಪ್ರಾಬ್ಲಮೇ ಇರಲ್ಲ. ಅರ್ಥ ಆಯ್ತಲ್ವಾ? ಸೊ ಅದಾಗ್ತಾ ಇಲ್ಲ ಆದ್ರೆ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಗವರ್ನರ್ ಎಕ್ಸಾಂಪಲ್, ಅವ್ರು ಹೆಂಗ್ ನಡ್ಕೋಬೇಕು ಅದನ್ನ ಬಿಟ್ಟು ನಡ್ಕೊಳ್ತಾ ಇದ್ದಾರೆ. ಆಯ್ತಾ? ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಕಂಟ್ರೋಲ್ ಮಾಡಕ್ ಯೂಸ್ ಮಾಡ್ತಿರೋ ವಿಚಾರ. ಆಮೇಲೆ all this tantamount to virtual collapse of the constitution mandating rules of business. ಸೊ ಅದನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ರೆ ಮಾತ್ರ ಡೆಮೋಕ್ರಸಿ ಉಳ್ಕೊಳ್ಳುತ್ತೆ. ಅದನ್ನು ಓವರ್ಕಮ್ ಮಾಡ್ಕೊಂಡು ಅದನ್ನು ಸೈಡ್ ಲೈನ್ ಮಾಡಿ ಮಾಡಕ್ ಶುರು ಮಾಡಿದ್ರೆ ಕಷ್ಟ ಆಗುತ್ತೆ. ಸೊ ಓದ್ಕೊಂಡು ಇದನ್ನ ಓದ್ಬೋದು. ಮೊನ್ನೆ ನಾವು ಮಾತಾಡಿದೀವಿ ಜುಡಿಷಿಯಲ್ ಕ್ಲಾರಿಟಿ ಅಂಡ್ ಫ್ರೀ ಸ್ಪೀಚ್. ಯಾವ ವಿಚಾರಕ್ಕೆ? ಎಲೆಕ್ಟ್ರಲ್ ಬಾಂಡ್ಸ್ ವಿಚಾರಕ್ಕೆ ಬಂತು. ಇದು ಯಾವಾಗ ನ್ಯೂಸ್ ಅಲ್ಲಿ ಇದ್ದೇ ಇರುತ್ತೆ, 1921 ಹಂಗಾಗಿ ಕ್ವಶನ್ಸ್ ಗಳು ಅದನ್ನ ಬರ್ತಾನೆ ಇರುತ್ತೆ. ಸೊ ರೈಟ್ ಟು ಫ್ರೀ ಸ್ಪೀಚ್ ಆನ್ ಸೋಷಿಯಲ್ ಮೀಡಿಯಾ. ಆಯ್ತಾ? ಆ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ರೈಟ್ಸ್ ಇದೆ. ಅಂದ್ರೆ ನಾವು ಮಾತಾಡಿದ್ದು ಎಲೆಕ್ಟ್ರಲ್ ಬಾಂಡ್ಸ್ ವಿಚಾರದಲ್ಲಿ 19 ವಿಚಾರ ತಗೊಂಡ್ ಮಾತಾಡಿದ್ವಿ. ಇದು ಸೋಷಿಯಲ್ ಮೀಡಿಯಾ ವಿಚಾರದಲ್ಲಿ ತಗೊಂಡ್ ಮಾತಾಡ್ತಾ ಇದ್ದಾರೆ. ಆಯ್ತಾ? ಓದಿ, ಅರ್ಥ ಆಗದೆ ಇದ್ರೆ ನಾಳೆ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಸಿ ಇದೆ, ಇದರಲ್ಲಿ ಏನು ಕಷ್ಟದಿಲ್ಲ. ಡೌಟ್ ಸ್ಟಿಲ್ ಇಲ್ಲ ಸರ್, ಅರ್ಥ ಆಗಿಲ್ಲ, ಐ ವಿಲ್ ಎಕ್ಸ್ಪ್ಲೇನ್. ಓಕೆನಾ? ಬಟ್ ಒಂದಂದ್ರೆ ಅದೇ ಜುಡಿಷಿಯರಿ ಅನ್ನೋದು ಹೇಗೆ ಫಂಡಮೆಂಟಲ್ ರೈಟ್ಸ್ ಪ್ರೊಟೆಕ್ಟರ್ ಆಗಿ ಆಕ್ಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಈ ಆರ್ಟಿಕಲ್ ನಿಮಗೆ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಲ್ವಾ? ಇದರಲ್ಲಿ IT ರೂಲ್ಸ್ ಏನ್ ಹೇಳುತ್ತೆ, ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ. ಸೊ ಅಲ್ಟಿಮೇಟ್ಲಿ ಕಾನ್ಸ್ಟಿಟ್ಯೂಷನ್ ಹೇಳೋದನ್ನ ಅಪ್ಹೆಂಡ್ ಮಾಡ್ತಾರೆ. ಸೊ ಮತ್ತೆ ಒಂದು ಕೇಸ್ ಕೂಡ ಕೊಟ್ಟಿದ್ದಾರೆ ಅನ್ಕೋತೀನಿ. ಸೊ ಹೇಗೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಮಟ್ಟಿಗೆ ಫ್ರೀ ಸ್ಪೀಚ್ ಇದೆ ನಮಗೆ, ಸೊ ಅದನ್ನ IT ರೂಲ್ಸ್ ಏನ್ ಹೇಳುತ್ತೆ, ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂತ ಹೇಳ್ಬಿಟ್ಟು ಅನಲೈಸ್ ಮಾಡಿದ್ದಾರೆ. ಓದಿ, ಡೌಟ್ ಇದ್ರೆ ನಾಳೆ ಬೇಕಾದ್ರೆ ಮತ್ತೆ ಡೀಟೇಲ್ ಆಗಿ ಹೇಳ್ತೀನಿ. ಸರಿನಾ?